ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಿಯರೇ, ನಿಮಗೆ ಮುಂಚಿತವಾಗಿ ತಿಳಿಸಿದಂಥ ರೀತಿಯಲ್ಲಿ ಇವತ್ತು ಕ್ರಿಸ್ತನ ಒಂದು ಎರಡನೇ ಬರಿಕೆ ಬಗ್ಗೆ ಏನು ಮಾಡೋಣ, ನಾವು ಪಾಠ ನೋಡೋಣ. ನಿಮಗೆಲ್ಲ ಮುಂಚಿತವಾಗಿ ಹೇಳಿದಂಥ ರೀತಿಯಲ್ಲಿ ಕ್ರಿಸ್ತನ ಎರಡನೇ ಬರಿಕೆ ಇರುವಂಥ ಪಾಠ ಒಂದು 4 ರಿಂದ 5 ಕ್ಲಾಸ್ವರೆಗೂ ಹೋಗ್ತದೆ. ಅದನ್ನು ದಯವಿಟ್ಟು ಪೂರ್ತಿ ಎಲ್ಲ ಭಾಗಗಳನ್ನ ಕೇಳಿ ನಂತರ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ನಾವು ಉತ್ತರ ಏನು ಮಾಡ್ತೀವಿ ಕೊಡ್ತೀನಿ. ಅಂದರೆ ಸಮಾಧಾನ ಎಲ್ಲ ಪೂರ್ತಿ ಫಸ್ಟ್ ಕೇಳ್ರಿ, ಓಕೆನಾ? ಆಮೇಲೆ ನಿಮ್ಗೆ ಏನು ಡೌಟ್ಸ್ಗಳಿದ್ರೆ ನಾನು ಖಂಡಿತವಾಗಿ ಏನು ಮಾಡ್ತೀನಿ, ಸತ್ಯವೇದ ಮುಖಾಂತರ ಉತ್ತರ ಕೊಡ್ತೀನಿ. ಅದರ ಸರಿ, ಮೊದಲನೇದಾಗಿ ನಾವು ಕಳಿಸತಿ ನೋಡಿರೋದು ಏನಪ್ಪ ಅಂದ್ರೆ ಕ್ರಿಸ್ತ ವಿರೋಧಿ ಏನು ಅಂತ ನಾವೇನ್ ಮಾಡಿದ್ವಿ ನೋಡಿದ್ರಿ. ಕ್ರಿಸ್ತ ವಿರೋಧಿ ಅಂದ್ರೆ 666 ಅಂದ್ರೆ ಯಾವುದೋ ಮೆಮೊರಿ ಚಿಪ್ಪು, ಬಾರ್ ಕೋಡು, ಲಿಟ್ರಲ್ ಆಗಿರೋಂಥ ನೇರವಾಗಿರೋಂಥ ಮುದ್ರೆ ತಲೆ ಮೇಲೆ ಯಾರು ಹೊಡಿಲ್ಲ ಅಂತ ಏನ್ ಮಾಡಿದ್ವಿ, ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದು ಕ್ರಿಸ್ತ ವಿರೋಧಿ ಅಂತಂದ್ರೆ ಏನ್ರಿ, ಕ್ರಿಸ್ತನ್ಗೆ ವಿರುದ್ಧವಾಗಿ ಏನ್ರಿ ಕ್ರೈಸ್ತವರಲ್ಲಿ ಮಾಡುವಂತ ದುರುಪದೇಶಗಳನ್ನ ಕ್ರಿಸ್ತ ವಿರೋಧಿ ಅಂತ ಹೇಳ್ತಾರೆ ಅಂತ ಸತ್ಯವೇದ ಮುಖಾಂತರ ನಾವು ಬಹು ಸ್ಪಷ್ಟವಾಗಿ ನೋಡಿದ್ರಿ. ಅದರ ಅದಕ್ಕೆ ಅಪೊಸ್ತಲ ಯೋಹಾನನೇ ತುಂಬಾ ಕ್ಲಿಯರ್ ಆಗಿ 1 ಯೋಹಾನ 2:18 ಮತ್ತೆ 19 ಹೇಳ್ತಾರೆ. ಅಲ್ಲರ ಮಕ್ಕಳಿರ, ಇದು ಕಡೆಗಳಿಗೆ ಆಗಿದೆ, ಕ್ರಿಸ್ತ ವಿರೋಧಿ ಬರ್ತಾನೆಂದು ನೀವು ಕೇಳಿದಿರ ಅಷ್ಟೇ. ಅದರ ಈಗಲೇ ಏನ್ರಿ ಕ್ರಿಸ್ತ ವಿರೋಧಿಗಳು ಬಹುಮಂದಿ ಇದ್ದಾರೆ, ಎದ್ದಿದ್ದಾರೆ, ಇದರಿಂದ ಇದು ಕಡೆಗಾಲ ಎಂದು ನೀವು ತಿಳಿದುಕೊಳ್ಳಿರಿ ಅಂತ ಹೇಳ್ತಾರೆ. ಅಂದ್ರೆ ಆಗಲೇ ಅಪೊಸ್ತಲರ ಕಾಲದಲ್ಲೇ ಕ್ರಿಸ್ತ ವಿರೋಧಿಗಳಿದ್ರು ಅಂತ ನಾವು ನೋಡ್ತೀರಿ. ಸೊ ಅಂದ್ರೆ ಕ್ರಿಸ್ತ ವಿರೋಧಿಗಳು ಏನಪ್ಪಾ, ಅರ್ಥ ಏನಪ್ಪಾ ಅಂತಂದ್ರೆ ಅದನ್ನ ಮುಂದಕ್ಕೆ ನಾವು ಹೋದ್ರೇನೆ ನಮ್ಗೆ ಅಲ್ಲೇ ಉತ್ತರ ಹೇಳ್ತಾರೆ. ಅವರು ನಮ್ಮನ್ನು ಬಿಟ್ಟು ಹೊರಟು ಹೋದರು, ಆದರೆ ಅವರು ನಮ್ಮವರಾಗಿರಲಿಲ್ಲ. ಅವರು ನಮ್ಮವರಾಗಿದ್ದರೆ ಜೊತೆಯಲ್ಲಿ ಇರುತ್ತಿದ್ದರು, ಆದರೆ ಅವರು ನಮ್ಮನ್ನು ಬಿಟ್ಟು ಹೋದ್ರಿಂದ ಕ್ರೈಸ್ತವರು ಎಣಿಸಿಕೊಳ್ಳುವರು ಎಲ್ಲರೂ ಏನ್ರಿ ನಮ್ಮವರೆಲ್ಲ ಎಂದು ಸ್ಪಷ್ಟವಾಗಿ ತೋರು ಬರುತ್ತದೆ ಅಂತ ನಮಗೆ ವಾಕ್ಯದಲ್ಲಿ ಕ್ಲಿಯರ್ ಆಗಿ ಕೊಟ್ಟಿದೆ. ಅಂದ್ರೆ ಕ್ರೈಸ್ತವರಾಗಿರೋ ಸುಮ್ಮನೆ ಕ್ರೈಸ್ತವರು ಅಂತ ಹೇಳ್ಕೊಂಡು ಮಾತ್ರಕ್ಕೆ ಎಲ್ಲರೂ ಕ್ರೈಸ್ತವರಾಗೋದಕ್ಕೆ ಸಾಧ್ಯ ಇಲ್ಲ ಅಂತ ಸ್ಪಷ್ಟವಾಗಿ ನಮ್ಗೆ ಕ್ಲೀನಾಗಿ ಗೊತ್ತಾಗ್ತದೆ. ಕ್ರೈಸ್ತವರು ಆಗಿದ್ದೀನಿ ಅಂತ ಹೇಳ್ಕೊಂಡ್ಮೇಲೆ ಕ್ರಿಸ್ತನ ಉಪದೇಶ ಏನ್ ಮಾಡ್ಬೇಕು, ನೆಲೆಗೊಂಡಿರ್ಬೇಕು. ಕ್ರಿಸ್ತನ್ಗೆ ವಿರುದ್ಧವಾಗಿರೋಂಥ ಉಪದೇಶಗಳು, ಕ್ರಿಸ್ತನ್ಗೆ ವಿರುದ್ಧವಾಗಿ ಅಂದ್ರೆ ದೇವರ ವಾಕ್ಯಕ್ಕೆ ವಿರುದ್ಧವಾಗಿರೋಂಥ ಉಪದೇಶಗಳನ್ನ ಮಾಡೋರೆಲ್ಲ ಏನ್ರಿ ಕ್ರಿಸ್ತ ವಿರೋಧಿ ಅಂತ ಎಲ್ಲ ನೋಡ್ತೀರಿ. ಅದಕ್ಕೆ ಈ ತಲೆ ಮೇಲೆ ಮುದ್ರೆ ಹಾಕೋದು ಅಂತ ಕೂಡ ನಾವೇನ್ ಮಾಡಿದ್ವಿ ಸ್ಪಷ್ಟವಾಗಿ ನೋಡ್ಬಿಟ್ರಿ. ಯಾರೋ ಲಿಟ್ರಲ್ ಆಗಿ ತಲೆ ಮೇಲೆ ಮಾಡಕ್ ಹೋಗಲ್ಲ, ಸೀಲ್ನ ಹೊಡೆದಿಕ್ ಹೋಗಲ್ಲ. ಅಂದ್ರೆ ತಲೆ ಮೇಲೆ ಮುದ್ರೆ ಹಾಕೋದು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಆ ಉಪದೇಶಗಳನ್ನ ಏನ್ ಮಾಡೋದು, ನಾವು ನಂಬೋ ಅಂಥದ್ದು. ಅದರ ಉಪದೇಶಗಳನ್ನ ನಂಬಿದ್ರೆ ನಾವೇ ನಮ್ಮ ತಲೆಗೆ ಏನ್ ಮಾಡಿದ್ವಿ, ಮುದ್ರನ ಹಾಕೊಂಡಂಗೆ ಅಂತ. ಅಂದ್ರ ಒಂದು ವಾಕ್ಯ ಓದೋಣ, ಒಂದ್ ನಿಮಿಷ. ಯೋಹಾನದಲ್ಲಿ ತೆಗಿರಿ ಯಾರಾದ್ರು, ಎಲ್ಲಪ್ಪ ಅಂತಂದ್ರೆ ಆ ಯೋಹಾನ 2 ಯೋಹಾನ 1 ಅಧ್ಯಾಯ 10-11 ಹೋದ್ರಿ. 2 ಯೋಹಾನ 10 ಮತ್ತೆ 11 ಹೋದ್ರಿ ಯಾರಾದ್ರು. ಮತ್ತು ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳಬೇಡಿರಿ. ಅವನಿಗೆ ಶುಭವಾಗಲಿ ಎಂದು ಹೇಳುವನು ಅವನ ದುಷ್ಕೃತ್ಯಗಳಿಗೆ ಪಾಲುಗಾರನಾಗುತ್ತಾನೆ. ನೋಡ್ರ, ಯಾರಾದ್ರು ದೇವರ ವಾಕ್ಯ ವಿರುದ್ಧವಾಗಿರೋ ಉಪದೇಶಗಳು ಮಾಡಿದ್ರೆ ಫಸ್ಟ್ ಮನೆಯೊಳಗೆ ಸೇರಿಸ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಸೇರಿಸ್ಬಾರ್ದು? ಅಲ್ಲ ಬದರ ಅತಿಥಿ ಸತ್ಕಾರ್ಯ ಮಾಡ್ಬಾರ್ದಾ, ಬಂದವ್ರನ್ನ ಸ್ವಾಗತ ಮಾಡ್ಬಾರ್ದಾ ಅಂತಂದ್ರೆ ಸೇರಿಸ್ಲೇಬೇಡಿ, ಪ್ರೈಸ್ ದ ಲಾರ್ಡ್ ಅಂತಾನೆ ಹೇಳ್ಬೇಡಿ ಅಂತ ಹೇಳ್ತಾರೆ. ಯಾಕಪ್ಪ ಅಂತಂದ್ರೆ ನೀವು ಆ ಥರ ಮಾಡಿದ್ರೆ ಅವರ ಏನ್ರಿ ದುಷ್ಟ ಕೃತ್ಯಗಳಲ್ಲಿ ನೀವು ಪಾಲ್ಗಾರಾದಂಗೆ. ಅದನ್ನ ಹೇಳೋದು, ಮುದ್ರೆ ಏನ್ ಮಾಡ್ದಂಗೆ, ನಾನು ತಲೆ ಮೇಲೆ ಹಾಕೊಂಡಂಗೆ. ಅಯ್ಯೋ ಪರವಾಗಿಲ್ಲಪ್ಪ, ಇವ್ರು ನಮ್ಮ ಪಾಸ್ಟ್ರು, ಇವ್ರು ನಮ್ಮ ಇವರು, ಪರವಾಗಿಲ್ಲ ಬರಲಿ, ತೊಂದರೆ ಇಲ್ಲ, ಶೇಕ್ ಹ್ಯಾಂಡ್ ಮಾಡಿ, ಅಲೋ ಅಲ್ಲಿ ಆಮೇಲೆ ಸ್ತೋತ್ರ ಕೂತ್ಕೊಳ್ಳಿ ಅಂತ ಹೇಳ್ತೀರಿ. ಅಂದ್ರೆ ಏನ್ ಮಾಡ್ದಂಗೆ, ನಮ್ಮ ಕೈ ಮೇಲೆ ನಾವೇನ್ ಮಾಡ್ದಂಗೆ ಮುದ್ರೆ ಹಾಕೊಂಡಂಗೆ. ಯಾಕಂದ್ರೆ ಅವ್ರ ಉಪದೇಶಗಳನ್ನ ನಂಬ್ತೀರಿ, ಆ ಉಪದೇಶಗಳಿಗೆ ಏನ್ ಮಾಡ್ತೀರಿ, ನಾವು ಸಪೋರ್ಟ್ ಕೊಡ್ತೀರಿ ಅಂತಂದ್ರೆ. ಯಾವ ಉಪದೇಶಗಳು? ಇದುವರೆಗೂ ನೀವು ಎಷ್ಟು ಕ್ಲಾಸಸ್ ಕೇಳಿದಿರೋ ಇವೆಲ್ಲ ಉಪದೇಶಗಳಿಗೆ ವಿರುದ್ಧವಾಗಿರೋಂಥ, ತತ್ವಿರುದ್ಧವಾಗಿರೋಂಥ ಉಪದೇಶಗಳು ಯಾವ್ದಾರ ಇತ್ತು ಅಂದ್ರೆ ದಯವಿಟ್ಟು ಅದನ್ನ ಎಂಕರೇಜೇ ಮಾಡಕ್ ಹೋಗ್ಬಿಡಿ. ಹಂಗೇನ ಮಾಡಿದ್ರೆ ಆಟೋಮೆಟಿಕ್ ನಾವೇನ್ ಮಾಡ್ದಂಗೆ ಮುದ್ರೆನ ಹಾಕೊಂಡಂಗೆ. ಅದಕ್ಕೆ ಈ 666 ಅಂತ ಕೂಡ ನಾವೇನ್ ಮಾಡಿದ್ರಿ ನೋಡಿದ್ರಿ. 666 ಲಿಟ್ರಲ್ ಆಗಿ ಎಲ್ಲೋ ನಮ್ಗೇನು ಸಿಕ್ಕೋದಿಲ್ಲ. ಅದನ್ನ ಪ್ರಕಟಣೆಯಲ್ಲೇ ನಮ್ಗೆ ಸ್ಪಷ್ಟವಾಗಿ ವಾಕ್ಯದಲ್ಲಿ ಬಿಟ್ಟಿದ್ದಾರೆ. ಆ ಮೃಗದ ಹೆಸರನ್ನು ಸೂಚಿಸುವಂತ ಅಂಕೆ. ಅದರ ಬುದ್ಧಿ ಇರೋನ್ ಏನ್ ಮಾಡ್ಲಿ, ಲೆಕ್ಕಿಸಲಿ ಅಂತ ಬುದ್ಧಿ ಇರೋನ್ ಏನ್ ಮಾಡ್ಬೇಕು, ಲೆಕ್ಕಿಸ್ಬಿಟ್ಟು ಅದ್ರ ಪಕ್ಕ ಮಾಡ್ಬೇಕು, ಹಾಕೊಬೇಕು ಅಂತ ಹೇಳಿದ್ರನ್ನ ನಮ್ಗೆ ಬಹು ಸ್ಪಷ್ಟವಾಗಿ ನಮ್ಗೆ ಕ್ಲೀನ್ ಆಗಿ ಏನಾಗ್ತಾರೆ ಗೊತ್ತಾಗ್ತಾರೆ. ನಾವೇನ್ ಮಾಡ್ಬೇಕು ಅಂತಂದ್ರೆ ಬುದ್ಧಿವಂತರಾಗಿ ಅದನ್ನ ಕೌಂಟ್ ಮಾಡಬೇಕು. ಕೌಂಟ್ ಮಾಡಿದ್ರೆ ಅಲ್ಲಿ ಪೋಪಿನಿಗಿರಂತ ಮುಖ್ಯವಾಗಿರೋ ಟೈಟಲ್ ಅಲ್ಲಿ 666 ಅಂತ ಏನಾಗಿದೆ, ರಹಸ್ಯ ಅಡಗಿದೆ ಅಂತ ನೋಡಿದ್ರಿ. ಅದರ ಸರಿ, ಇವಾಗ
ಕ್ರಿಸ್ತ ವಿರೋಧಿ ಬಗ್ಗೆ ಓದಿದ್ಮೇಲೆ ಅಪೋಸ್ಟ್ಲ್ ಪೌಲ್ ನಮ್ಗೆ ಕೊಡೋಂಥ ಇನ್ಸ್ಟ್ರಕ್ಷನ್ಸ್ ಏನಪ್ಪಾ ಅಂತಂದ್ರೆ, ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ನೀವು ಸ್ಟಡಿ ಮಾಡ್ಬೋದು ಇವಾಗ ಅಂತಂತ ಹೇಳ್ತಾರೆ. ಅವ್ರ ಅಧಿಕಾರ ನಮಗೆ ಕೊಡ್ತಾರೆ. ಆ ವಾಕ್ಯನ ಒಂದ್ಸತಿ ಓದ್ಬಿಡೋಣ ಯಾವುದಕ್ಕೂ. ಅದರ ಎಲ್ಲಿ ಅಂತಂದ್ರೆ 2ನೇ ಥೆಸಲೋನಿಕ 2ನೇ ಅಧ್ಯಾಯ 1-3. ಯಾರಾದ್ರೂ ಓದ್ರಿ, ಸಹೋದರ ಸಹೋದರಿಗಳು ಯಾರಾದ್ರೂ? ಸಹೋದರರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆ ವಿಷಯವಾಗಿಯೂ ನಾವು ಆತನ ಬೆಳೆಯಲ್ಲಿ ಕೂಡಿಕೊಳ್ಳುವುದರ ವಿಷಯವಾಗಿಯೂ ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೋಡ್ರ, ಕರ್ತನ ಇವಾಗ ದಿನವು ಅವ್ರು ಹೇಳ್ತಾರದೇನಂದ್ರೆ, ಸಹೋದರರೇ, ನಮ್ಮ ಕರ್ತನಾಗಿರುತ್ತೆ ಯೇಸು ಪ್ರತ್ಯಕ್ಷತೆ ಆಗುವಂತ ವಿಚಾರದಲ್ಲಿ, ಎರಡನೇ ಬರಿಕೆಯಲ್ಲಿ ಬರುವಂತ ವಿಚಾರದಲ್ಲಿ ನಾವು ಅವ್ರ ಸಂಗಡ ಸೇರ್ಕೊಳ್ಳೋ, ಅಂದ್ರೆ ಸಭೆಯನ್ರಿ ಅವ್ರ ಜೊತೆಗೆ ಸೇರ್ಕೊಳ್ಳೋಂಥ ವಿಚಾರ. ಇದು ಯಾವಾಗ ಆಗೋದು? ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಅಲ್ವರ. ಅದೇ ಏನ್ ಮಾಡ್ತಾರೆ ಇವಾಗ, ಕ್ರೈಸ್ಟ್ ಸೆಕೆಂಡ್ ಕಮಿಂಗ್ ಬಗ್ಗೆ ಹೆಂಗ್ ಸ್ಟಡಿ ಮಾಡಬೇಕು ಅಂತ ಒಂದು ಗೈಡೆನ್ಸ್ ಕೊಡ್ತಾ ಇದಾರೆ ಇವಾಗ. ಓಕೆನ್ರಾ? ಇದರ ವಿಷಯವಾಗಿ ಮುಂದಕ್ಕೆ ಹೋದಿ. ಇವಾಗ ಏನ್ ಮಾಡ್ಬೇಕು ಅಂತ ಹೇಳ್ತಾರೆ. ಕರ್ತನ ದಿನವು ಈಗಲೇ ಹತ್ತಿರವಾಯಿತೆಂಬುದಾಗಿ ದೇವರಾತ್ಮ ಪ್ರೇರಿತವಾದ ನುಡಿ ಇದೆ ಎಂದಾಗಲಿ, ಪೌಲನು ಹಾಗೆ ಹೇಳಿದನೆಂದಾಗಲಿ, ಪೌಲನು ಹಾಗೆ ಬರೆದನೆಂದಾಗಲಿ ಯಾರಾದರೂ ಹೇಳಿದರೂ ನೀವು ಬೇಗನೆ ಬುದ್ಧಿಗೆಟ್ಟು ಚಂಚಲರಾಗಿ ಕಳವಳ ಪಡಬೇಡಿರಿ. ವೇಟ್ ಹೇಳ್ತಾರೆ, ಬೇಗನೆ ಬುದ್ಧಿಗೆಟ್ಟು ಏನ್ ಮಾಡಕ್ ಹೋಗ್ಬಿಡಿ, ಚಂಚಲಗೊಳ್ಬೇಡ್ರಿ. ನಂಬಲೇಬೇಡಿ ಅಂತ ಹೇಳಿಲ್ಲ ರೀ, ಹಂಗೆ ಹೇಳಿಲ್ಲ. ಹೇಳ್ತಾರೆ ಚಂಚಲಗೊಡ್ಬೇಡಿ, ಸ್ವಲ್ಪ ನಿಧಾನವಾಗಿ ನೀವೇನ್ ಮಾಡಿ, ಸಮಾಧಾನವಾಗಿ ಸ್ಟಡಿ ಮಾಡಿ ಅಂತ ಹೇಳ್ತಾರೆ. ಕರೆಕ್ಟಾ? ಅದೇ ಹೇಳಿದ್ವಿ ವಾಕ್ಯದಲ್ಲಿ, ಚಂಚಲಗೊಳ್ಬೇಡಿ ಅಂತ ಹೇಳ್ತಾರೆ ಹೊರತು ನಂಬಲೇಬೇಡಿ, ಓದ್ಲೇಬೇಡಿ, ಬಿಟ್ಬಿಡಿ ಅದೆಲ್ಲ ಅಂತ ಹೇಳಿಲ್ಲ ರೀ. ಚಂಚಲಗೊಳ್ಬೇಡಿ. ಅದಕ್ಕೆ ಕೆಲವೊಂದು ಸಿಂಪ್ಟಮ್ಸ್ ಇದೆ, ಕೆಲವೊಂದು ಸೂಚನೆಗಳಿದೆ, ಕೆಲವೊಂದು ಘಟನೆಗಳೇನಬೇಕು, ನೆರವೇರ್ಬೇಕು. ಆ ಘಟನೆಗಳೆಲ್ಲ ನೆರವೇರಿದ್ಮೇಲೆ ಆಮೇಲೆ ಏನ್ ಮಾಡ್ರಿ, ಇದನ್ನ ನೀವು ಧ್ಯಾನ ಮಾಡಿ ಅಂತ ಗೈಡೆನ್ಸ್ ಕೊಡ್ತಾರೆ. ಸಂಗ್ರಿ ಏನ್ ಧ್ಯಾನ ಮಾಡ್ಬೇಕು ನಾವು? ಸೆಕೆಂಡ್ ಕಮಿಂಗ್ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ನಾವು ಏನ್ ಓದ್ಬೇಕಂತೆ? ಕಂಟಿನ್ಯೂ ಮಾಡಿ ಬುಧರ್. ಯಾರು ಯಾವ ವಿಧದಲ್ಲಿಯೂ ನಿಮ್ಮನ್ನು ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಯಾರು ನಿಮ್ನ ಮೋಸಗೊಳಿಸದಂತೆ ನೋಡಿಕೊಳ್ಳಿರಿ. ಆಮೇಲೆ, ಯಾಕಂದರೆ ಮೊದಲು ಮತಭ್ರಷ್ಟತೆಯು ಉಂಟಾಗಿ ಅಧರ್ಮ ಸ್ವರೂಪನು ಬಯಲಿಗೆ ಬಂದ ಹೊರತು ಆ ದಿನವು ಬರುವುದಿಲ್ಲ. ಆ ದಿನ ಬರ್ಬೇಕು ಅಂದ್ರೆ, ಸೆಕೆಂಡ್ ಕಮಿಂಗ್ ಆಗ್ಬೇಕು ಅಂದ್ರೆ ಮತ ಭ್ರಷ್ಟತೆ ಉಂಟಾಗ್ಬೇಕು, ಅಧರ್ಮ ಸ್ವರೂಪನು ಬಯಲಿಗೆ ಬರ್ಬೇಕು. ಈ ಮತ ಭ್ರಷ್ಟತೆ ಉಂಟಾಗಿದ್ದು ನಿಜವಾದ ಸತ್ಯೋಪದೇಶದಿಂದ ಸಭೆ ಹೇಗ್ ಬಿತ್ತು ಅಂತ ನೋಡಿದ್ರಿ. ಅಪೊಸ್ತಲರ ಸತ್ತಿರೋಗಿ ಮೇಲೆ ಅವಾಗ ಕ್ರಿಸ್ತ ವಿರೋಧಿ ಗುಪ್ತವಾಗಿ ಕೆಲಸ ಮಾಡ್ತಾನೆ, ಬಯಲಿಗೆ ಏನ್ ಮಾಡ್ಬಿಟ್ಟ, ಬಂದ್ಬಿಟ್ಟ. ಹಂಗಾರೆ ಏನಾಗ್ಬಿಟ್ಟಿದೆ ಅಂತಂದ್ರೆ, ಈ ಕ್ರಿಸ್ತ ವಿರೋಧಿ ಬಗ್ಗೆ ನಾವು ಸ್ಪಷ್ಟವಾಗಿ ಸ್ಟಡಿ ಮಾಡಿದಾಯ್ತು. ಅವನು ಬಯಲಿಗೆ ಯಾರು ಬಂದ, ಅವ್ನು ಯಾರು ಅಂತ ನಾವು ಕ್ಲೀನಾಗಿ ಏನ್ ಮಾಡಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡಿರ್ತಾವ. ಬಯಲಿಗೆ ಬಂದ ಹೊರತು ಆ ದಿನ ಬರೋದು. ಹಂಗಾರೆ ಬಯಲಿಗೆ ಬಂದಿದ ಮೇಲೆನೆ ಕ್ರಿಸ್ತನ ಪ್ರತ್ಯಕ್ಷತೆ ಆಗುವಂತ ದಿನ ಏನಾಗ್ತಾರೆ, ಬರ್ತಾರೆ ಅಂತಂದ್ರು. ಹಂಗಾರೆ ನಾವೇನ್ ಮಾಡ್ಬೋದು ಅಂದ್ರೆ, ಆಂಟಿ ಕ್ರೈಸ್ಟ್ ಓದಿದ್ಮೇಲೆ ಧೈರ್ಯವಾಗಿ ನಾವೇನ್ ಮಾಡ್ಬೋದು, ಇವಾಗ ಸೆಕೆಂಡ್ ಕಮಿಂಗ್ ಬಗ್ಗೆ ಓದ್ಬೋದು. ಅದಕ್ಕೆ ನಾವು ಇವತ್ತು ಓದ್ಬೇಕಾರೆ ಏನಪ್ಪ ನೋಡ್ತೀರಿ ಅಂತಂದ್ರೆ, ಯೇಸು ಕ್ರಿಸ್ತು ಹೇಗ್ ಬರ್ತಾರೆ, ಯಾವಾಗ ಬರ್ತಾರೆ, ಯಾತಕ್ ಬರ್ತಾರಪ್ಪ ಅದ್ ನೋಡ್ಬೇಕಲ್ವಾ. ಏನಕ್ಕೆ ಬರ್ತಾರೆ, ಏನಕ್ಕೆ ಬರ್ಬೇಕು, ಇದನ್ನೇನ್ ಮಾಡ್ಬೇಕು, ನಾವು ನೋಡ್ಬೇಕು ಅಲ್ವರ. ಅದಕ್ಕೆ ಇದನ್ನ ಕ್ರಮವಾಗಿ ಬೈಫರ್ಕೇಟ್ ಮಾಡಿ ಏನಂತಾರೆ, ಒಂದೊಂದು ಸೆಕ್ಷನ್ ಬೈ ಸೆಕ್ಷನ್ ಏನ್ ಮಾಡೋಣ, ನಾವು ಓದಕ್ ಹೋಗೋಣ. ಓಕೆನಾ? ಸರಿ, ನೀವು ಯಾರಿಗಾರು ಹೋಗ್ಬಿಟ್ಟು ಕ್ರಿಸ್ತನ ಎರಡನೇ ಬರಿಕೆ ಬಗ್ಗೆ ಕೇಳಿದೆ ಅಂತಂದ್ರೆ, ಸಾಮಾನ್ಯವಾಗಿ ಎಲ್ಲರೂ ಕೊಡಂತ ಉತ್ತರ ಏನಂತಂದ್ರೆ, ಯೇಸು ಕ್ರಿಸ್ತು ಯಾವಾಗ ಬರ್ತಾರೆ ಅಂದ್ರೆ ಬೇಗನೆ ಬರ್ತಾರೆ. ಯಾವಾಗ ಬರ್ತಾರೆ? ಬೇಗನೆ ಬರ್ತಾರೆ. ಅಲ್ಲ ಬ್ರದರ್, ಯಾವಾಗ ಬರ್ತಾರೆ ಅಂದ್ರೆ, ಇಲ್ಲ ಬೇಗನೆ ಬರ್ತಾರಪ್ಪ ಅಂತ ಹೇಳ್ತಾರೆ. ಅಲ್ಲ ಬ್ರದರ್, ಕರೆಕ್ಟ್ ಬೇಗನೆ ಅಂದ್ರೆ ಯಾವಾಗ ಬರ್ತಾರೆ, ಎಷ್ಟು ಬೇಗ ಬರ್ತಾರೆ ಹೇಳ್ರಿ ಬರ್ತಾರೆ ಅಂತಂದ್ರೆ, ಅದಕ್ಕೆಲ್ಲ ಹೇಳೋದೇನು ಉತ್ತರ ಅಂತಂದ್ರೆ, ಆ ಗಳಿಗೆ ಬಗ್ಗೆ ಆಗ್ಲಿ ಆ ದಿನದ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ. ಯೋಚನೆ ಮಾಡಿರ್ತೀನಿ, ಒಬ್ಬ ದೇವದೂತ ಪರಲೋಕದಿಂದ ಭೂಲೋಕಕ್ಕೆ ಬರೋಕೆ ಎಷ್ಟು ಸೆಕೆಂಡ್ಸ್ ಬೇಕು ಅವ್ರಿಗೆ? ಯಾರಿಗೂ ಗೊತ್ತಿದ್ಯಾ? ಬೈಬಲಲ್ಲಿ ಇದೆ. ದಾನಿಯಲ್ ಪುಸ್ತಕದಲ್ಲಿ ದಾನಿಯಲ್ಲು ದೇವತ ಪ್ರೇಯರ್ ಮಾಡ್ತಾ ಇರ್ತಾರೆ. ಪ್ರೇಯರ್ ಮಾಡಿ ಮುಗಿಸೋದಕ್ಕಿಂತ ಮುಂಚೆನೆ ಹಸುರಾಗೆ ಪಟ್ಟಂತ ಯಾರು ಓಡ್ಬರ್ತಾರೆ? ಒಬ್ಬ ದೇವದೂತ ಏನ್ರಿ ಪರಲೋಕದಿಂದ ಓಡ್ಬರ್ತಾರೆ, ಸೆಕೆಂಡ್ಸ್ ಅಲ್ಲಿ ಓಡ್ಬರ್ತಾರೆ. ಹಂಗಿರ್ಬೇಕಾದ್ರೆ ಕ್ರಿಸ್ತನ ಎರಡನೇ ಬರುವಿಕೆಯಲ್ಲಿ 2000 ವರ್ಷ ಆದ್ರೂ ಯಾಕಪ್ಪ ಬರ್ಲಿಲ್ಲ? ಕ್ರಿಸ್ತನ ಏನ್ತಂದ್ರು, ಈಗೋ ಬೇಗ ಬರ್ತೀನಿ, ಬೇಗನೆ ಬರ್ತೀನಿ ಅಂತ ಹೇಳ್ಬಿಟ್ಟು ಹೋದವರು ಇನ್ನ 2000 ವರ್ಷ ಆದ್ರೂ ಬರ್ಲಿಲ್ಲ, ಯಾಕೆ? ಅದಕ್ಕೆ ಈ ಒಂದು ಪ್ರಶ್ನೆ ಕೇಳ್ಬಿಟ್ರೆ ಎಲ್ಲರೂ ಸಾಮಾನ್ಯ ಹೇಳ್ತಾರೆ, ಬ್ರದರ್, ಆ ಸಮಯದ ಬಗ್ಗೆ ಆಗ್ಲಿ ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ಯಾರಿಗೂ ಏನಾಗಿಲ್ಲ, ಗೊತ್ತಿಲ್ಲ ಅಂತ ಅಂದ್ಬಿಟ್ಟು. ಯಾಕೆ ಯಾಕೆ ಅಂತಂದ್ರೆ, ಒಂದು ವಾಕ್ಯನೇ ಹೆಂಗಿದೆ ರೀ ಅಲ್ರ. ಮೊದಲು ಈ ವಾಕ್ಯ ನಾವೇನ್ ಮಾಡೋಣ, ಅರ್ಥ ಮಾಡ್ಕೊಡೋಣ. ದಯವಿಟ್ಟು ಓದ್ರಿ ಯಾರಾದ್ರೂ
ಮಾರ್ಕ್ 13:32. ಯಾರು ಬೇಕಾದ್ರೂ ಓದ್ಬೋದು, ಸೋದರ ಸೋದರಿಗಳು ದಯವಿಟ್ಟು ಯಾರು ಬೈಬಲ್ ತೆಗಿತಾರೋ ನೀವು ಧಾರಾಳ ಓದ್ಬೋದು. ಓಕೆನಾ, ಓದಿ. ಇದಲ್ಲದೆ ಆ ದಿನದ ವಿಷಯವಾಗಲಿ ಆ ಗಳಿಗೆಯ ವಿಷಯವಾಗಲಿ ನನ್ನ ತಂದೆಗೆ ತಿಳಿಯುವುದೇ ಹೊರತು ಮತ್ತಾರಿಗೂ ತಿಳಿಯದು, ನೋಡ್ರಾ? ಪರಲೋಕದಲ್ಲಿರುವ ಹ್ಮ್ ಹ್ಮ್ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ಮಗನಿಗೂ ಗೊತ್ತಿಲ್ಲ ಅಂತಾನೆ. ಏ ಯಾರಿಗೂ ಗೊತ್ತಿಲ್ಲಪ್ಪ, ನಮಗೂ ಗೊತ್ತಿಲ್ಲ. ಯಾವಾಗ ಬರ್ತಾರೆ? ಫಾಸ್ಟ್ ಆಗಿ ಬರ್ತಾರೆ, ಬೇಗ ಬರ್ತಾರೆ, ಅಷ್ಟೇ ಗೊತ್ತಿರೋದು ನಮಗೂ. ಯಾವಾಗ ಬರ್ತಾರೆ ನಮಗೆ ಗೊತ್ತಿಲ್ಲ. ಯಾಕೆ? ಯೇಸು ಕ್ರಿಸ್ತನ ಹೇಳ್ಬಿಟ್ರು ನೋಡಪ್ಪ, ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ಯಾವ ದೇವದೂತನಿಗೂ ಗೊತ್ತಿಲ್ಲ, ಮಗನಿಗೂ ಗೊತ್ತಿಲ್ಲ, ತಂದೆಯ ದೇವ್ರಿಗೆ ಬಿಟ್ರೆ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ. ಹೌದಪ್ಪ, ಸತ್ಯ, ನಿಜ ರೀ, ಸುಳ್ಳು ಅಲ್ವೇ ಅಲ್ಲ. ಯೇಸು ಕ್ರಿಸ್ತ ಖಂಡಿತವಾಗೂ ಈ ಮಾತನ್ನ ಹೇಳ್ತಾರೆ. ಆದರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತು ಈ ಮಾತನ್ನ ಯಾವಾಗ ಹೇಳಿದ್ರು ಅಂತ ಏನ್ ಮಾಡ್ಬೇಕು, ಸ್ವಲ್ಪ ಥಿಂಕ್ ಮಾಡ್ಬೇಕು. ಯಾಕೆ ಬದರ್ ಥಿಂಕ್ ಮಾಡ್ಬೇಕು? ಅಲ್ಲ, ಹೇಳೋರು ಯಾವ ಕಾಲಕ್ಕೆ ಹೇಳಿದ್ರೆ ನಮ್ಗೇನು ಬದರ್? ಅಲ್ಲಿ ಗೊತ್ತಿಲ್ಲ ಅಂದ್ಮೇಲೆ ಗೊತ್ತಿಲ್ಲ ಅಂದ್ರೆ ಅಷ್ಟೇ ಪುರುಸ್ತಾ ಬದರ್, ಇನ್ಯಾಕೆ ಬದರ್ ಡಿಬೇಟ್ ಮಾಡ್ಬೇಕು? ಕರೆಕ್ಟಾ? ಸರಿ, ಒಂದು ವಾರ್ತೆ ಓದಿ ಯಾರಾದ್ರೂ. 1ನೇ ಥೆಸಲೋನಿಕ ಏನ್ರಿ, 1ನೇ ಥೆಸಲೋನಿಕದಲ್ಲಿ 5ನೇ ಅಧ್ಯಾಯ, ದಯವಿಟ್ಟು ಯಾರಾದ್ರೂ 1ನೇ ವಾಕ್ಯನ ಓದ್ರಿ. ಫಸ್ಟ್ ಥೆಸಲೋನಿಯನ್ಸ್ 5:1 ಯಾರಾದ್ರೂ ಓದಿ. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಆ ಏನ್ ಹೇಳ್ತಾರೆ? ಸಹೋದರಗಳೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳು ಅಂಡರ್ಲೈನ್ ಮಾಡ್ಕೊಳ್ಳಿ. ಇದನ್ನ ಕುರಿತು ನಿಮ್ಗೆ ಬರೆಯಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ ಅವಶ್ಯಕತೆ ಇಲ್ಲ? ಸರಿ, ಯಾವ ಸಮಯದ ಬಗ್ಗೆ ಮಾತಾಡ್ತಾ ಇದಾರೆ ಇಲ್ಲಿ? ಅಲ್ರ, ಯಾಕೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ? ಅಂದ್ರೆ ಯಾವ ಸಮಯದ ಬಗ್ಗೆ, ಯಾವ ಗಳಿಗೆ ಬಗ್ಗೆ ಮಾತಾಡ್ತಾ ಇದಾರೆ, ಯಾವ ಇನ್ಸಿಡೆಂಟ್ ಬಗ್ಗೆ ಮಾತಾಡ್ತಾ ಇದಾರೆ ಅಂದ್ರೆ, ಫಸ್ಟ್ ಥೆಸಲೋನಿಯನ್ಸ್ 4th ಚಾಪ್ಟರ್ 16 ಮತ್ತೆ 17 ಓದ್ಕೊಂಬನಿ. ಅಲ್ಲಿ ಹೇಳ್ತಾರೆ, ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಹೇಳ್ತಾರೆ, ಓದಿ. ಕರ್ತನು ತಾನೇ ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತಿಯ ಧ್ವನಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಹೇಳ್ತಾರೆ ಅದಿಲ್ಲಿ. ಅರ್ಥ ಆಯ್ತಾ? ಕರ್ತನ ತಾನೇ ಏನ್ ಮಾಡ್ತಾರೆ? ಆಜ್ಞಾಘೋಷದೊಡನೆಯೂ ಪ್ರಧಾನ ದೂತನ ಶಬ್ದದೊಡನೆ ಇಳಿದು ಬರ್ತಾರಂತೆ. ಅಂದ್ರೆ ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಹೇಳ್ತಾರೆ. ನೆಕ್ಸ್ಟ್ ಬದ ಕಂಟಿನ್ಯೂ ಮಾಡಿ ಬದ. ಆಮೇಲೆ ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲೇ ಎದ್ದು ಬರುವರು. ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನ ಎದುರುಗೊಳ್ಳುವುದಕ್ಕೆ ಅವರ ಸಂಗಡ ಮೇಘನ ವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ಹೀಗಿರಲಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. ಆದ ಕಾರಣ ಈ ಮಾತುಗಳು, ಯಾವ ಮಾತುಗಳು? ನಾವೆಲ್ಲ ಸತ್ತೋಯ್ಮೇಲೆ ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಪುನರುತ್ಥಾನ ಆಗ್ತೀರಿ, ಕ್ರಿಸ್ತನ ಜೊತೆಗೆ ಸೇರ್ತೀರಿ. ಈ ಮಾತುಗಳಿಂದ ನೀವು ಏನ್ ಮಾಡಿ ಒಬ್ಬರನ್ನೊಬ್ಬರು ಸಂತೈಸಿರಿ ಅಂತ ಹೇಳ್ತಾರೆ. ಹಾಗಾದ್ರೆ ಯೇಸು ಕ್ರಿಸ್ತನ 2ನೇ ಬರುವಿಕೆ ಬಗ್ಗೆ ಸಭೆಯ ಜೊತೆ ಸೇರೋದ್ ಬಗ್ಗೆ ಹೇಳ್ತಾರದು. ಅಂದ್ರೆ ಅದನ್ನ ಏನ್ ಮಾಡೋದು? 2ನೇ ಥೆಸಲೋನಿಕ 2ನೇ ಅಧ್ಯಾಯ ಹೇಳ್ತಾರದು. ಇದನ್ನ ಸ್ಟಡಿ ಮಾಡೋದಕ್ಕಿಂತ ಮುಂಚೆ ಆಂಟಿ ಕ್ರಿಸ್ಟಿಯನ್ ಆಗಿರ್ಬೇಕು, ಅಲ್ಲಿ ಬಂದು ನೆರವೇರಿರ್ಬೇಕು. ಆಂಟಿ ಕ್ರಿಸ್ಟ್ ಬಗ್ಗೆ ನೆರವೇರ್ಬಿಟ್ಟು ಹಂಗಾರೆ ಇವಾಗ ಏನ್ ಮಾಡ್ಬೇಕು? ಸೆಕೆಂಡ್ ಕಮಿಂಗ್ ಬಗ್ಗೆ ಓದ್ಬೇಕು. ಅದರ ಸರಿ ಬದರ್, ಎಲ್ಲಿ ಅನ್ಸುತ್ತೋ ಹಂಗೆ ಕಂಟಿನ್ಯೂ ಮಾಡಿ ಬದರ್. ಸಹೋದರರೇ, ಈ ಸಂಗತಿಗಳು ನಡೆಯಬೇಕಾದ ಕಾಲಗಳನ್ನು ಗಳಿಗೆಗಳನ್ನು ಕುರಿತು ನಿಮಗೆ ಬರೆಯುವುದು ಅವಶ್ಯವಿಲ್ಲ. ಹಾಗಾದ್ರೆ ಯಾವ ಸಂಗತಿ ಬಗ್ಗೆ ಮಾತಾಡ್ತಾ ಇರೋದು? ಸೆಕೆಂಡ್ ಕಮಿಂಗ್ ಮತ್ತೆ ಸಭೆ ಅವ್ರ ಜೊತೆ ಸೇರೋದ್ ಬಗ್ಗೆ ಮಾತಾಡ್ತಾರೆ. ಇದ್ರ ಬಗ್ಗೆ ನಿಮ್ಗೆ ಹೇಳಂತ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಯಾಕೆ? ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ಯಾರಿಗೂ ಗೊತ್ತಿಲ್ಲ ಅಂತ ಹೇಳಿದ್ರು ಅಪೊಸ್ತಲ ಪೌಲ. ಮುಂದಕ್ಕೆ ಓದಿ ಏನ್ ಹೇಳ್ತಾರೆ ನೋಡೋಣ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವೇ ಚೆನ್ನಾಗಿ ತಿಳಿದಿದ್ದೀರಲ್ಲ. ನೀವೇ ಚೆನ್ನಾಗಿ ತಿಳ್ಕೊಂಡಿದೀರಾ ಅಂತ ಹೇಳ್ತಾರೆ. ಹಂಗಾರೆ ಏನರ್ಥ? ಸಭೆಗೆ ಚೆನ್ನಾಗಿ ಗೊತ್ತಿದೆ ಅಂತ ಅರ್ಥ ರೀ. ಮತ್ತೆ ಯೇಸು ಕ್ರಿಸ್ತ ಯಾಕೆ ಹೇಳಿದ್ರು ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಯಾರು ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ರು? ಹಂಗಾರೆ ಅಪೊಸ್ತಲ ಪೌಲು ಗೊತ್ತಿದೆ, ಕ್ರಿಸ್ತನಿಗೆ ಗೊತ್ತಿಲ್ಲ, ಪರಲೋಕದ ದೂತರುಗಳಿಗೆ ಗೊತ್ತಿಲ್ವಾ? ತಂದೆಯ ದೇವ್ರಿಗೆ ಗೊತ್ತಿರೋದು ಮಾತ್ರ ಗೊತ್ತಿದೆ. ಅದನ್ನ ಅಪೊಸ್ತಲ ಪೌಲ್ ಮಾತ್ರ ಗೊತ್ತಾಗ್ತದೆ, ಯೇಸು ಕ್ರಿಸ್ತನಿಗೆ ಗೊತ್ತಿಲ್ವಾ? ಏನಪ್ಪ ಇದು? ಹಂಗಾರೆ ಅಪೊಸ್ತಲ ಪೌಲ್ ಯೇಸು ಕ್ರಿಸ್ತನಿಗೆ ಗ್ರೇಟಾ? ಇವಾಗ ನಾವು ಈ ತರ ಪ್ರಶ್ನೆ ಆಗ್ದವಾಗ ನಮಗ್ ತಲೆಗೆ ಏನಾಗ್ತದೆ ಅಂತಂದ್ರೆ ಸ್ವಲ್ಪ ರೀಸನಿಂಗ್ ಅಂತ ಬರ್ತದೆ. ಹೌದು, ಯಾಕೆ? ಕ್ರಿಸ್ತನ್ಗೆ ಗೊತ್ತಿಲ್ದಿರೋ ವಿಚಾರ ಅಪೊಸ್ತಲ ಪೌಲ್ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಗೆ ಅನ್ಬಿಟ್ರು? ಹಂಗಂದ್ರೆ ನಾವೇನ್ ಮಾಡ್ಬೇಕು ಅಂತಂದ್ರೆ, ಯೇಸು ಕ್ರಿಸ್ತು ಹೇಳಿದ್ರಲ್ಲ, ಆ ದಿನದ ಬಗ್ಗೆ ಆಗ್ಲಿ ಆ ಗಳಿಗೆ ಬಗ್ಗೆ ಆಗ್ಲಿ ನಿಮಗೆ ಗೊತ್ತಿಲ್ಲ ಅಂತಂದ್ರಲ್ಲ, ಆ ವಾಕ್ಯದ ಅರ್ಥ ನಾವೇನ್ ಮಾಡ್ಬೇಕು? ಸ್ವಲ್ಪ ಸ್ಟಡಿ ಮಾಡ್ಬೇಕು. ನೋಡಿ, ನಾವು ಇದುವರೆಗೂ ಹೇಳ್ಕೊಟ್ಟಿದ್ದೇನೋ ನೋಡಿ, ಹೆಚ್ಚು ಕಮ್ಮಿ 1 ವರ್ಷ ಆಯ್ತು ಅಂತ ಹೇಳ್ಕೊತೀವಿ. 1 ವರ್ಷದಲ್ಲಿ ನಾವು ಏನ್ ಹೇಳ್ಕೊಟ್ಟಿದ್ರಿ? ಬೈಬಲ್ನ ಹೆಂಗ್ ಓದೋದು
ಅಲ್ವರ ಹೇಗೆ ಓದೋದು ಅಂತ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ನೋಡಿರ್ತೀನಿ. ನಿಮ್ಗೆ ಅದನ್ನೇ ಹೇಳ್ಕೊಟ್ಟಿರೋ. ದಯವಿಟ್ಟು ಎಲ್ಲರೂ ಇದನ್ನ ಚೆನ್ನಾಗಿ ಮಂದಟ್ಟು ಮಾಡ್ಕೊಳ್ಳಿ, ಆಯ್ತಾ? ಬೈಬಲ್ನ ಓದ್ಬೇಕಾದ್ರೆ ಬೈಬಲೇ ಡಿಕ್ಷನರಿ ರೀ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏನೇ ವಾರ್ತೆ ಬರಲಿರಿ ಸತ್ಯವೇದಲ್ಲಿ, ಇವೆಲ್ಲ ವಾರ್ತೆಗಳನ್ನ ಬೈಬಲಿಂದ ತೆಗೆದು ನಾವು ಏನು ಮಾಡಬೇಕು, ಅಸಿಮ್ಯುಲೇಟ್ ಮಾಡ್ಕೊಬೇಕು, ಡೈಜೆಸ್ಟ್ ಮಾಡ್ಕೊಬೇಕು, ಅರ್ಥ ಮಾಡ್ಕೊಬೇಕು. ಇಲ್ಲಿ ಯೇಸು ಕ್ರಿಸ್ತು ಗೊತ್ತಿಲ್ಲ ಅಂತ ಹೇಳ್ತಾರೆ, ಅಪೊಸ್ತಲ ಪೌಲ್ ಗೊತ್ತಿದೆ ಅಂತ ಹೇಳ್ತಾರೆ. ಮತ್ತೆ ಹಿಂಗೆ ಅರ್ಥ ಮಾಡ್ಕೊಳೋದು? ಎಲ್ಲೋ ಒಂದ್ ಕಡೆ ಏನೋ ಮಿಸ್ಸಿಂಗ್ ಲಿಂಕ್ ಇದೆ, ಎಲ್ಲೋ ಮಿಸ್ ಹೊಡಿತಿದೆ. ನಾವೇನ್ ಮಾಡಬೇಕು, ಖಂಡಿತವಾಗೂ ಸತ್ಯವೇದಲ್ಲಿ ತಪ್ಪು ಹೇಳೋದಕ್ಕೆ ಸಾಧ್ಯ ಇಲ್ಲ. ಇದ್ರೆ ನಮ್ಮ ತಿಳುವಳಿಕೆಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಏನೋ ಮಿಸ್ಟೇಕ್ ಮಾಡಿರ್ಬೇಕು ಅಷ್ಟೇ ಹೊರತು ಸತ್ಯವೇದಲ್ಲಿ ಏನು ಮಿಸ್ ಆಗೋದಕ್ಕೆ ಪ್ರಾಬ್ಲಮ್ಮೇ ಇಲ್ಲ. ನಾವೇನ್ ಮಾಡ್ಬೇಕು ಅಂತಂದ್ರೆ, ಇವತ್ತು ಈ ಪ್ರಶ್ನೆನ ಫಸ್ಟ್ ಯಾಕೆ ಯೇಸು ಕ್ರಿಸ್ತು ಹೇಳಿದ್ರು, ಯಾವಾಗ ಹೇಳಿದ್ರು ಅಂತ ಯೋಚನೆ ಮಾಡ್ಬೇಕು. ಕರೆಕ್ಟಾ? ಯೇಸು ಕ್ರಿಸ್ತು ಖಂಡಿತವಾಗಿ ಹೇಳಿದ್ರು. ಯಾವಾಗ ಹೇಳಿದ್ರು? ಯೇಸು ಕ್ರಿಸ್ತು ಇದು ಹೇಳ್ಬೇಕಾರೆ ಶಿಲುಬೆ ಮೇಲೆ ಸತ್ತಿದ್ರಾ? ಹೇಳ್ರಿ. ಇಲ್ಲ, ಸತ್ತಿಲ್ಲ. ಇಲ್ಲ. ಯೇಸು ಕ್ರಿಸ್ತು ಶಿಲ್ಬೆ ಮೇಲೆ ತನ್ನ ಪ್ರಾಣ ನಿನ್ನ ಕೊಡ್ಲಿಲ್ಲ. ದೇವ್ರಿಗೆ ಮರಣದವರೆಗೂ ನಂಬಿಕಸ್ಥರಾಗಿ ಇರ್ತೀರಿ ಅಂತಂದ್ಬಿಟ್ಟು ಯೇಸು ಕ್ರಿಸ್ತು ಇನ್ನ ದೇವ್ರಿಗೆ ಪ್ರೂವ್ ಮಾಡಿರ್ಲಿಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಅದರಿಂದ ಎಷ್ಟೋ ಸತ್ಯವೇದಲ್ಲಿ ಅಂತ ರಹಸ್ಯಗಳು ಕ್ರಿಸ್ತನ್ಗೇನಾಗಿಲ್ಲ, ಗೊತ್ತಾಗಿಲ್ಲ. ಬ್ರದರ್ ಹೆಂಗ್ ಹೇಳ್ತೀರಾ ಬ್ರದರ್? ನೀವು ಹೇಳ್ಬಿಟ್ರೆ ನಂಬಿಡೋದಾ? ದಯವಿಟ್ಟು ನಾನು ಹೇಳಿದೆ ಅಂತ ನಂಬಕ್ ಹೋಗ್ಬಿಡಿ. ಸತ್ಯವೇದಲ್ಲೇ ನಿಮ್ಗೆ ನೋಡಿಸ್ತೀನಿ. ಎಲ್ಲಿ ಕೊಟ್ಟಿದೆ? ಎಷ್ಟೋ ವಿಚಾರಗಳು ಕ್ರಿಸ್ತನ್ಗೆ ಗೊತ್ತಿರಲಿಲ್ಲ ಅಂದ್ಬಿಟ್ಟು ಎಲ್ಲಪ್ಪ ಕೊಟ್ಟಿದೆ ಅಂತಂದ್ರೆ ಪ್ರಕಟಣೆ 5ನೇ ಅಧ್ಯಾಯ ಕೊಟ್ಟಿದೆ. ಹಾಗೆ ಮಾಡಿ, ದಯವಿಟ್ಟು ಪ್ರಕಟಣೆ 5ನೇ ಅಧ್ಯಾಯ ತೆಗಿರಿ. ಎಲ್ಲ ಬೈಬಲ್ ತೆಗಿಬೇಕು. ಬೈಬಲ್ ತೆಗೆದ ಹೇಳೋಂಥ ವಾರ್ತೆಗಳ ಬೈಬಲ್ ಗಮನಿಸ್ಬೇಕು ನೀವು, ಆಯ್ತರ? ನೋಟ್ಸ್ಗಳು ಬರ್ಕೊಳ್ಳಿ. ಬೈಬಲ್ ಗಮನಿಸಿಲ್ಲ ಅಂದ್ರೆ ನಿಮ್ಮ ತಲೆ ನಿಜವಲ್ಲ ಅರ್ಥ ಆಗಲ್ಲ ಪಾಠ, ಆಯ್ತರ? ಸರಿ, 5ನೇ ಅಧ್ಯಾಯದಲ್ಲಿ 1ರಿಂದ ನಿಧಾನ ಓದ್ಕೊಂಬನ್ನಿ. ಒಂದೇ ನೋಡ್ಕೊಂಡೋಗಿ ವಾಕ್ಯದ ಅರ್ಥ ಏನೋ ಅಂತ ನೋಡೋಣ. ಓದಿ. ಸಿಂಹಾಸನದ ಮೇಲೆ ಕುಳಿತಿದ್ದಾತನ ಬಲಗೈಯಲ್ಲಿ ಒಂದು ಸುರುಳಿಯನ್ನು ಕಂಡೆನು. ಅದರ 2 ಪಕ್ಕೆಗಳಲ್ಲಿಯೂ ಬರೆದಿತ್ತು. ಅದು 7 ಮುದ್ರೆಗಳಿಂದ ಮುದ್ರಿತವಾಗಿತ್ತು. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು. ಸಾಕು ಬುಧರ್, ಒಂದ್ ನಿಮಿಷ ಏನ್ ನೋಡೋಣ. ಪರಲೋಕದಲ್ಲಿ ಸಿಂಹಾಸನ ಮೇಲೆ ಒಬ್ರು ಕೂತಿತ್ತಂತೆ. ಅವ್ರ ಬಲಗೈನಲ್ಲಿ ಏನಿತ್ತಂತೆ, ಒಂದು ಸುರುಳಿ ಇತ್ತಂತೆ ರೀ. ಅಲ್ರ ನೋಡಿ, ಸುರುಳಿ ಅಂತ ನನಗೆ ಈ ಪೇಪರ್ ರೋಲ್ ತರ ನೋಡಿ, ಹಿಂಗೆ ಸ್ಕ್ರಾಲ್, ಹಿಂಗೆ ರೋಲ್ ಇದೆಲ್ಲ, ಹಿಂಗೆ ರೋಲ್. ಅದರ ಬುಕ್ ಅಲ್ಲ, ಅದು ಬುಕ್ ಅಲ್ಲ, ಸ್ಕ್ರಾಲ್ ತರ ಇದಂತೆ. ಬುಕ್ನೇ ಸ್ಕ್ರಾಲ್ ತರ ಮಾಡಿ ಹಿಂಗೆ ಇಟ್ಕೊಂಡಿದಾರಂತೆ ಕೈನಲ್ಲಿ. ಇದು 7 ಮುದ್ರೆಗಳಿಂದ ಏನಾಗುತ್ತೆ, ಸೀಲ್ ಆಗ್ಬಿಟ್ಟಿದಂತೆ. ಅದರಿಂದ ಈ ಪುಸ್ತಕದ ಒಳಗಡೆ ಏನಾರ ತೆಗೆದು ಓದ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಫಸ್ಟು ಈ ಮುದ್ರೆನ ಏನ್ ಮಾಡ್ಬೇಕು, ಅವರು ಹೊಡಿಬೇಕು. ಈ ಮುದ್ರೆ ಹೊಡೆದ್ರೇನೆ ಒಳಗಡೆ ಇರೋದನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಅಲ್ರ? ಇವಾಗ ನೀವ್ ಹೇಳ್ರಿ, ಪರಲೋಕದಲ್ಲಿ ಸಿಂಹಾಸನ ಮೇಲೆ ಯಾರಪ್ಪ ಕೂತವ್ರೆ? ಯಾರದು? ಪರಲೋಕದಲ್ಲಿ ಸಿಂಹಾಸನ ಕೂತಿರೋರು ಯಾರು? ದೇವ್ರು. ಸಿಂಪಲ್ ಅಷ್ಟೇ, ಅದರ ಕರೆಕ್ಟ್. ಅವ್ರ ಕೈನಲ್ಲಿ ಯಾವ ಕೈ? ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ ಕೊಟ್ಟಿರೋದಲ್ಲಿ? ಬಲಗೈ. ರೈಟ್ ಹ್ಯಾಂಡ್. ಅಂದ್ರೆ ರೈಟ್ ಹ್ಯಾಂಡ್ ಅಂದ್ರೆ ಅವ್ರ ಅಥಾರಿಟಿಲಿ, ಅವ್ರ ಪವರ್ ಅಲ್ಲಿ, ಅವ್ರ ಕಂಟ್ರೋಲ್ ಅಲ್ಲಿ ಇದೆ. ಏನಪ್ಪ ಇದೆ ಅವ್ರ ಕಂಟ್ರೋಲ್ ಅಲ್ಲಿ ಅಂತಂದ್ರೆ, ಸತ್ಯವೇದ ಇರೋದೇ ಅವ್ರ ಕಂಟ್ರೋಲ್ ಅಲ್ಲಿ. ಸತ್ಯವೇದ ಹೆಂಗಿದೆ ಗೊತ್ತಾ? ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕದ ತರ ಇದೆ. ಸತ್ಯವೇದ ಮುದ್ರೆ ಹಾಕಿದ್ಯೋ ಇಲ್ಲ ಓಪನ್ ಆಗ್ಬಿಟ್ಟಿದ್ಯಾ? ಇವಾಗ ಓಪನ್ ಆಗೈತೆ. ಆದ್ರೆ ಯೇಸು ಕ್ರಿಸ್ತು ಶಿಲ್ಮೆ ಸಾಯೋದಕ್ಕಿಂತ ಮುಂಚೆ ಹೆಂಗಿತ್ತು ಸತ್ಯವೇದ? ಏಷಾಯ 29ನೇ ಅಧ್ಯಾಯ ಏನ್ರಿ, 29ನೇ ಅಧ್ಯಾಯ 11 ಮತ್ತೆ 12. ಇಲ್ಲಿ ನಮ್ಮ ಪ್ರೇಮಷ್ಟು ಓದ್ತೀರಾ? 29 ಚಾಪ್ಟರ್ ಓದಿ. ದೈವ ದರ್ಶನವೆಲ್ಲ ಮುದ್ರೆ ಹಾಕಿದ ಶಾಸ್ತ್ರದ ಮಾತಿನ ಹಾಗಿದೆ. ಅಂಡರ್ಲೈನ್ ಮಾಡಿ, ಅದಕ್ಕೆ ಅಕ್ಷರ ಬಲ್ಲವನಿಗೆ ಅಂಡರ್ಲೈನ್ ಮಾಡ್ಕೊಳ್ಳಿ. ಮುದ್ರೆ ಹಾಕಲ್ಪಟ್ಟಂತ ಇಡೀ ಬೈಬಲ್ ಇದೆ ಅಂತ. ಸರಿ, ಇದನ್ನ ತೊಗೊಂಡೋಗ್ಬಿಟ್ಟು ಓದಿರೋವನ್ಗೆ ಕೊಟ್ರೆ ಅವನ್ ಏನ್ ಮಾಡ್ತಾನೆ? ಅದನ್ನು ಅಕ್ಷರ ಬಲ್ಲವನಿಗೆ ದಯಮಾಡಿ ಓದೆಂದು ಒಪ್ಪಿಸಿದರೆ ಅವನು ಮುದ್ರೆ ಹಾಕಿದೆಯಲ್ಲ, ಆಗುವುದಿಲ್ಲ ಅನ್ನುವನು. ನೋಡ್ರ, ಅಕ್ಷರ ಬೈಬಲ್ ನ ಓದಿರೋ ಥಿಯಾಲಜಿ ಓದಿರೋರಿಗೆ ಬೈಬಲ್ ಕ್ವಶನ್ಸ್ ಗಳು ಕೇಳಿ. ನೀವು ಪಾಠಗಳು ಕೇಳಿದಿರಲ್ಲ, ಇವೆಲ್ಲ ಕ್ವಶನ್ಸ್ ಗಳು ಕೇಳಿ. ಅವ್ರ ಉತ್ತರ ಕೊಟ್ರೆ ಕೇಳ್ಬಿಡ್ಲಿ ಅಂತೀರಿ, ಕೇಳ್ದಂಗೆ ಕೇಳ್ಬಿಡ್ತೀನಿ. ಉತ್ತರ ಕೊಡಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳ್ತಾರೆ ಅಂದ್ರೆ, ಅಯ್ಯೋ ಇವೆಲ್ಲ ಡೀಪ್ ಆಗಿರೋದು, ಇವೆಲ್ಲ ಸೀಲ್ ಆಗಿದೆ, ನಾವೇನ್ ಮಾಡಕ್ ಹೋಗ್ಬಿಡೋದು ದೇವ್ರಿಗೆ ಕ್ವಶನ್ಸ್ಗಳನ್ನ
ಕೇಳಬಾರ್ದು ಅಂತಾನೆ ಹೇಳೋದು ಅಷ್ಟೇ ಹೊರ್ತು ಕನ್ಫ್ಯೂಸ್ ಮಾಡಿಬಿಡ್ತಾರೆ ಹೊರ್ತು ನೀಟಾಗಿ ಕುಂತ್ಕೊಂಡು ಸತ್ಯವೇದಲ್ಲಿ ಹಿಂಗೆಲ್ಲ ಇದೆ ಅಂತ ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡೋದೇ ಇಲ್ಲ. ಅದಕ್ಕೆ ಬರ್ದು ಇಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ಕಂಟಿನ್ಯೂ ಮಾಡಿ, ಆಮೇಲೆ ಕಂಟಿನ್ಯೂ. ಅಕ್ಷರವಿಲ್ಲದವನಿಗೆ ದಯವಿಟ್ಟು ಓದೆಂದು ಒಪ್ಪಿಸಿದರೆ ಅವನು ನನಗೆ ವಿದ್ಯೆ ಇಲ್ಲ ಅನ್ನುವನು. ನೋಡ್ರ, ಇದೇ ಥರ ಏನ್ರಿ, ಯಾರೋ ಓದಿಲ್ದಿರೋನ್ಗೆ ಬೈಬಲ್ ಕೊಟ್ಬಿಟ್ರೆ ಎಲ್ಲಪ್ಪ ಓದ್ಬಿಡ್ಸ ಎಕ್ಸ್ಪ್ಲೇನ್ ಮಾಡಪ್ಪ ಅಂದರೆ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ. ಯಾಕೆ ಗೊತ್ತಾ? ಗಾಡ್ಸ್ ಗೈಡೆನ್ಸ್ ಇಲ್ಲ, ಪವಿತ್ರಾತ್ಮ ಇಲ್ಲ ರೀ ಅಲ್ಲಿ. ಎಲ್ಲ ಏನು ತಿಳ್ಕೊಂಬಿಟ್ರೆ ಪವಿತ್ರಾತ್ಮ ದಬ ದಬ ಅಂತ ಕುಣಿಯೋದು, ಅಲ್ಲಿ ಆಮೇಲೆ ಸ್ತೋತ್ರ ಹೇಳೋದು, ಅನೇ ಭಾಷೆ ಮಾಡ್ಬಿಟ್ರು, ಇಷ್ಟೇ ಅದ್ಭುತ ಮಾಡ್ಬಿಟ್ರೆ ಮುಗಿದೈತೆ ಪವಿತ್ರಾತ್ಮ. ಪವಿತ್ರಾತ್ಮ ಇದ್ರೆ ಫಸ್ಟು ಸತ್ಯಕ್ಕೆ ಕರ್ಕೊಂಡು ಹೋಗ್ತದ್ರಿ. ಇದ್ದು ಇಲ್ಲ ಅಲ್ಲಿ. ಯಾಕೆ ಅಂದರೆ ಮುದ್ರೆ ಹಾಕಲ್ಪಟ್ಟಂತ ಪುಸ್ತಕದ ಥರ ಇದೆ, ಅದು ದೇವ್ರ ಕಂಟ್ರೋಲಲ್ಲಿ ಇದೆ. ಯಾರ ಕಂಟ್ರೋಲ್ ಇದು? ದೇವರ ಕಂಟ್ರೋಲ್ ಇದೆ. ಅದನ್ನು ಯಾರು ತೆಗೆದು ಓದೋಕ್ಕೆ ಸಾಧ್ಯ ಇಲ್ಲ. 7 ಮುದ್ರೆ, 7 ಎಷ್ಟಾಕೆ ಒಂದು ಹೇಳಿಲ್ಲ, 7 ಅಂತ ಹೇಳಿದ್ರು ಅಂದರೆ ಬೈಬಲಲ್ಲಿ 7 ಅಂದರೆ ಯಾವಾಗ ಪರಿಪೂರ್ಣ. ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ. 6 ದಿನ ಸೃಷ್ಟಿ ಮಾಡಿದ್ರು, 7ನೇ ದಿನ ರೆಸ್ಟ್ ತಗೊಂಡ್ರು. ವಾರದಲ್ಲಿ 7 ದಿನಗಳಿದೆ, 7 ಸಭೆಗಳಿದೆ, 7 ತುತ್ತೂರಿಗಳಿದೆ, 7 ದೂತರುಗಳಿದ್ದಾರೆ. 7 ಅಂತ ಬೈಬಲಲ್ಲಿ ಏನ್ರಿ 400 ಸತಿ ಬರ್ತದೆ. ಎಲ್ಲೆಲ್ಲಿ 7 7 7 ಅಂತ ಬರ್ತದೋ ಅದು ಪರಿಪೂರ್ಣ ಅಂತ ಸಿಗ್ನಿಫೈ ಮಾಡ್ತಾರೆ. ಕಂಪ್ಲೀಟ್ ಬೈಬಲ್ಲು ಕಂಪ್ಲೀಟ್ ಆಗಿ ಸೀಲ್ ಆಗಿದೆ ರೀ. ಯಾರು ಬೈಬಲ್ನ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ವಿತೌಟ್ ಗಾಡ್ಸ್ ಗ್ರೇಸ್. ಆಯ್ತಾ? ಐಸಯ 34:16 ಓದ್ರಿ. ಯಾರಾದ್ರ ಐಸಯ 34:16-17 ಓದ್ರಿ. ಯೆಹೋವನ ಶಾಸ್ತ್ರದಲ್ಲಿ ಹುಡುಕಿ ಓದಿರಿ, ಇವುಗಳಲ್ಲಿ ಯಾವುದು ಇಲ್ಲದಿರದು, ಎಲ್ಲವೂ ಜೊತೆ ಜೊತೆಯಾಗಿರುವವು. ಆತನ ಬಾಯಿಂದ ಅಪ್ಪಣೆ ಆಯ್ತಲ್ಲವೇ, ಆತನ ಆತ್ಮವು ಇವುಗಳನ್ನು ಒಟ್ಟಿಗೆ ಬರಮಾಡಿತಷ್ಟೇ. ಅಂಡರ್ಲೈನ್ ಮಾಡ್ಕೊಳ್ಳಿ, ಆತನೇ ಇವುಗಳಿಗೆ ಪಾಲು ಆತ್ಮವು ಮಾಡಿಕೊಟ್ಟಿದ್ದಾನೆ. ಆತ್ಮವು ಒಟ್ಟಿಗೆ ಬರ ಮಾಡ್ತದೆ. ಪವಿತ್ರಾತ್ಮ ಇದ್ರೆ ಎಲ್ಲ ವಾಕ್ಯ ಒಟ್ಟಿಗೆ ಮಾಡೋದು, ಬರ ಮಾಡೋದು ಕರೆಕ್ಟಾಗೆ ಅಂದ್ರ. ಅದಕ್ಕೆ ಏನ್ರಿ ಎಷ್ಟೋ ಜನಕ್ಕೆ ಪ್ರಾಪರ್ ಸ್ಟಡಿ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪವಿತ್ರಾತ್ಮ ಏನಾಗಿಲ್ಲ, ಇಲ್ಲ ಅದರ. ಸರಿ ಆಯ್ತು, ಇವಾಗ ಏನು ನೋಡಿದ್ರೆ ಸತ್ಯವೇದನ ಹೆಂಗೆ ಅರ್ಥ ಮಾಡ್ಕೊಳೋದು? ಇಟ್ ಈಸ್ ಅ ಸೀಲ್ಡ್ ಬುಕ್, ಕರೆಕ್ಟಾ? ಸರಿ, ಇವಾಗ ಏನು ಮಾಡಬೇಕು? ದೇವ್ರ ಕೈಲಿರೋಂಥ ಕಂಪ್ಲೀಟ್ ಸೀಲ್ಡ್ ಆಗಿರೋ ಬುಕ್ನ ಯಾರೋ ಒಬ್ಬರು ತೆಗೆದೇನು ಮಾಡಬೇಕು? ಓದಬೇಕು. ನೋಡಿ, ಇವಾಗ ಸ್ಕ್ರಾಲ್ ಇದೆಯಪ್ಪ, ನನಗೆ ನೋಡ್ಸೋದಲ್ಲ ಸ್ಕ್ರಾಲು. ನೋಡಿ, ಇವಾಗ ಈ ಸ್ಕ್ರಾಲು ಹಿಂಗಿದೆ ನೋಡಿದ್ದೀನಿ. ಇಲ್ಲಿ ಕಾಣಿಸ್ತಿದ್ಯಾ? ಇಲ್ಲಿ ಮೇಲೆ ಏನೋ ಬರ್ದಿದೆ ನೋಡಿ. ಇದು ನೀವು ಓದ್ಬೋದಾ ಅಂದರೆ ಓದ್ಬೋದು. ನಿಮಗೆ ಇನ್ನೂ ಕ್ಲಾರಿಟಿಗೆ ಕಣ್ಣಿಗೆ ಕಾಣಿಸ್ತದೆ, ನೀವೇನು ಮಾಡೋದು? ಆಚೆ ಕಡೆ ಬರ್ದಿದ್ದು ಓದ್ಬೋದು. ಒಳಗಡೆ ಏನು ಬರ್ದಿದೆ ಓದ್ಬೋದಾ? ಇಲ್ಲ. ಒಳಗಡೆ ಇರೋದನ್ನ ಓದಬೇಕು ಅಂದರೆ ಮುದ್ರೆನ ಏನು ಮಾಡಬೇಕು? ಹೊಡಿಬೇಕು. ಆಚೆ ಕಡೆ ಇರೋದು ಏನು ಮಾಡ್ಬೋದು? ಹಿಂಗೆ ಕಾಣಿಸೋದು, ಯಾರು ಬೇಕಾದ್ರೂ ಓದ್ಬೋದು. ಇದೇನು ಗೊತ್ತಾ ಅರ್ಥ? ಬೈಬಲ್ನಲ್ಲಿ ಆಳವಾಗಿರೋಂಥ ವಿಚಾರನ ದೇವರು ಯಾರಿಗೆ ಪ್ರಕಟಿಸ್ತಾರೋ ಅವ್ರಿಗೆ ಮಾತ್ರ ಅರ್ಥ ಆಗೋದಕ್ಕೆ ಸಾಧ್ಯ ಹೊರತು ಎಲ್ಲಾರ್ಗೇನಾಗಲ್ಲ ಇದು ಅರ್ಥ ಆಗಲ್ಲ. ಇಟ್ ಈಸ್ ಎ ಸೀಲ್ಡ್ ಬುಕ್ ಅಲ್ರ. ನೋಡಿ, ಇವಾಗ ಪ್ರಕಟಣೆಗೆ ಬನ್ನಿ ಅಂತೀರಿ. ಮುಂದಕ್ಕೆ ಓದೋಣ. ಪ್ರಕಟಣೆ 5ನೇ ಅಧ್ಯಾಯ 2ನೇ ವಾಕ್ಯ ಏನಾಯ್ತು? ಓದೋಣ, ಕಂಟಿನ್ಯೂ ಮಾಡಿ ಬದರ್. ಇದಲ್ಲದೆ ಬಲಿಷ್ಠನಾದ ಒಬ್ಬ ದೇವದೂತನು ಈ ಸುರುಳಿಯನ್ನು ಬಿಚ್ಚುವುದಕ್ಕೂ ಇದರ ಮುದ್ರೆಗಳನ್ನು ಒಡೆಯುವುದಕ್ಕೂ ಯಾವನು ಯೋಗ್ಯನು ಎಂದು ಮಹಾಶಬ್ದದಿಂದ ಸಾರುವುದನ್ನು ಕಂಡೆನು. ಆ ಸುರುಳಿಯನ್ನು ಬಿಚ್ಚುವುದಕ್ಕಾದರೂ ಅದರೊಳಗೆ ನೋಡುವುದಕ್ಕಾದರೂ ಪರಲೋಕದಲ್ಲಿ ಆಗಲಿ ಭೂಮಿಯಲ್ಲಾಗಲಿ ಭೂಮಿಯ ಕೆಳಗಾಗಲಿ ಯಾವನಿಗೂ ಶಕ್ತಿ ಇರಲಿಲ್ಲ. ಅಂಡರ್ಲೈನ್ ಮಾಡ್ಕೊಳ್ಳಿ, ಯಾರಿಗೂ ಶಕ್ತಿ ಇರಲಿಲ್ಲ. ಅಂಟಿಲ್ ವೆನ್, ಎಲ್ಲಿವರೆಗೂ? ಇವಾಗ ಕಂಟಿನ್ಯೂ ಮಾಡಿ. ಆಗ ಸುರುಳಿಯನ್ನು ಬಿಚ್ಚುವುದಕ್ಕಾಗಲಿ ಅದನ್ನು ನೋಡುವುದಕ್ಕಾಗಲಿ ಯೋಗ್ಯನಾದವನು ಒಬ್ಬನೂ ಸಿಕ್ಕಲಿಲ್ಲವಾದ ಕಾರಣ ನಾನು ಬಹಳವಾಗಿ ಅಳುತ್ತಿರಲು ಹಿರಿಯಲ್ಲಿ ಒಬ್ಬನು ನನಗೆ, ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಆತನು ಆ ಸುರುಳಿಯನ್ನು ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. ಯಾರಂತೆ? ಯಾರು ಯೋಗ್ಯನೋ? ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು. ಅವ್ರು ಏನ್ ಮಾಡಿದಾರಂತೆ? ಇನ್ನೊಂದ್ಸತಿ ವಾರ್ತೆನ ಓದಿ, ಎಲ್ಲರೂ ದಯವಿಟ್ಟು ಗಮನ ಇಟ್ಕೊಳ್ಳಿ. ಇಂಪಾರ್ಟೆಂಟ್ ಒಂದು ಪದ ಬರ್ತಾ ನೋಡಿದ್ದೀನಿ, ಓದಿ ಬದ ಇನ್ನೊಂದ್ಸತಿ. ಅಳಬೇಡ, ಅಗೋ ಯೂದಾ ಕುಲದಲ್ಲಿ ಜನಿಸಿದ ಸಿಂಹವು ದಾವೀದನ ಅಂಕುರದವನು ಆಗಿರುವಾತನು ಜಯ ಹೊಂದಿದನು. ಏನ್ ಮಾಡಿದಾರಂತೆ ಅವರು? ಜಯ ಹೊಂದಿದನು. ಜಯ ಹೊಂದಿದ್ದಾರೆ. ಯೇಸು ಕ್ರಿಸ್ತು ಜಯ ಹೊಂದಿದ್ ಯಾವಾಗ ಗೊತ್ತಾ? ಶಿಲ್ಬೆಯಲ್ಲಿ ತನ್ನ ಪ್ರಾಣನ ಕೊಡೋದು ಮುಖಾಂತರ ಮರಣದ ಅಧಿಕಾರಿಯನ್ನು ಮರಣದಿಂದಲೇ ಏನ್ ಮಾಡಿದ್ರು? ಅವರು ಜಯಿಸಿದ್ರು. ವಾಕ್ಯ ಐತೆ ಇಲ್ವಾ?
ಹಂಗಾರೆ ಯೇಸು ಕ್ರಿಸ್ತು ಜಯ ಹೊಂದಿದ್ ಯಾವಾಗ? ಮರಣಕ್ಕಿಂತ ಮುಂಚೆ ಅಲ್ಲ, ಮರಣದ ನಂತರ. ಮರಣದ ಅಧಿಕಾರನ ಏನ್ ಮಾಡಿದಿರಿ ಇವಾಗ? ಜಯಿಸಿರಿ. ಆ ಅಧಿಕಾರನ ಕ್ರಿಸ್ತನು ಪಡ್ಕೊಂಡಿದ್ದಾರೆ. ಆ ಒಂದು ಮುದ್ರೆಗಳನ್ನ ಹೊಡೆದು ಆ ಸುಳ್ಳಿನ ಬಿಚ್ಚಿ ಓದೋದಿಕ್ಕೆ ಯೇಸು ಕ್ರಿಸ್ತು ಇವಾಗ ಯೋಗ್ಯರಾಗಿದ್ರೆ. ಯಾವಾಗ? ಸತ್ತಿ ಪುನರ್ತನ ಆಗಿದ ನಂತರ, ಅದಕ್ಕಿಂತ ಮುಂಚೆ ಅಲ್ಲ. ಅದರಿಂದ ಯೇಸು ಕ್ರಿಸ್ತು ವಾರ್ತೆ ಯಾವಾಗ ಹೇಳಿದ್ರಪ್ಪ ಅಂದ್ರೆ, ನಾನೇನಾಗಿಲ್ಲ, ಇನ್ನ ಶಿಲ್ಬೆ ಮೇಲೆ ನನ್ನ ಪ್ರಾಣನ ಕೊಡ್ಲಿಲ್ಲ. ಅದರಿಂದ ಆ ದಿನದ ಬಗ್ಗೆ ಆಗ್ಲಿ ಗಳಿಗೆ ಬಗ್ಗೆ ಆಗ್ಲಿ ಯಾರು ಗೊತ್ತಿಲ್ಲ, ಗೊತ್ತೇ ಇಲ್ಲ, ಗೊತ್ತು ಆಗದೇ ಇಲ್ಲ ಅಂತ ಅಂದ್ಬಿಟ್ರ. ಇವಾಗ ಗೊತ್ತಿಲ್ಲಪ್ಪ, ಮುಂದಕ್ಕೆ ಗೊತ್ತಾಯ್ತದೆ ಅಂತ ಯೇಸು ಕ್ರಿಸ್ತನೇ ಹೇಳ್ತಾರೆ. ನೋಡಿ, ಮ್ಯಾಥ್ಯೂ 28:18 ಓದ್ರಿ, ಮತ್ತೆ 28:18 ಓದ್ರಿ. ಆಗ ಯೇಸು ಹತ್ತಿರಕ್ಕೆ ಬಂದು, ಪರಲೋಕದಲ್ಲಿಯೂ ಭೂಲೋಕದಲ್ಲಿಯೂ ಎಲ್ಲ ಅಧಿಕಾರವು ನನಗೆ ಕೊಡಲ್ಪಟ್ಟಿದೆ. ನೋಡ್ರ, ಪರಲೋಕದಲ್ಲಿಯೂ ಭೂಲೋಕದಲ್ಲಿ ಸರ್ವಾಧಿಕಾರ ನನಗೆ. ಇದು ಯೇಸು ಕ್ರಿಸ್ತನ್ ಯಾವ ಕೊಟ್ರ? ಜೀವಂತವಾಗಿರ್ಬೇಕು, ದೇಹದಲ್ಲಿ ಇರ್ಬೇಕು, ಮಾಂಸ ಕೊಟ್ರ? ಯಾವ ಕೊಟ್ಟಿದ್ದ? ಸತ್ತಿ ಪುನರ್ತನ ಎಲ್ಲ ಅಧಿಕಾರ ದೇವ್ರು ನನಗೆ ಕೊಟ್ಟಿದೆ ಅಂತ ಹೇಳ್ತಾರೆ. ಲೋಕದ ಕಟ್ಟೆ ಕಡೆ ಸುವಾರ್ತೆ ದಯವಿಟ್ಟು ಯಾರೊಳಗೆ ಸಾರಿ ಅಂತ ಹೇಳ್ತಾರೆ. ಪವರ್ ಜೀಸಸ್ಗೆ ಎಷ್ಟು ಕೊಟ್ಟಿದ್ದಾರೆ. ಇನ್ನೊಂದು ವಾರ್ತೆ ಓದೋಣ, ಅದಕ್ಕೆ ಯೇಸು ಕ್ರಿಸ್ತು ಹೇಳ್ತಾರೆ ನೋಡಿತೀನಿ, ಪವಿತ್ರಾತ್ಮ ಬಂದ್ರೆ ನಿಮ್ಗೆ ಇವೆಲ್ಲ ರಿವೀಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಜಾನ್ 16:13, ಯೋಹಾನ 16ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಸೇರಿಸುವನು. ಪವಿತ್ರಾತ್ಮ ಬಂದ್ರೆ ಫಸ್ಟ್ ಎಲ್ಲಿ ಕರ್ಕೊಂಡು ಹೋಗ್ತಾರೆ ಅಂದ್ರೆ, ಸಕಲ ವಿಷಯದಲ್ಲಿ ಎಲ್ಲಿ ಕೊಂಡೋಗ್ತಾರಂತೆ? ಎಲ್ಕೊಂಡೋಗ್ತಾರೆ? ಸತ್ಯಕ್ಕೆ. ತಕ್ಕಡ್ದಿಮ್ಮಿ ಆಡೋದು, ಅಲ್ಲಿ ಆಮೇಲೆ ಸ್ತೋತ್ರ ಸ್ತೋತ್ರ ಕರ್ತನೆ, ನನಗೆ ಇವತ್ತು ಹಿಂಗಾಗೋಯ್ತು, ಅದ್ಭುತ ಆಗೋಯ್ತು, ನಾನಿವತ್ತು ದರ್ಶನ ನೋಡ್ಬಿಟ್ಟೆ, ಕರ್ತನ ನನಗೆ ಬಂದು ಕಿವಿಲಿ ಹೇಳೋದು, ಇವೆಲ್ಲ ಹೇಳ್ತಾರೆ ಅಂತ ಹೇಳಾರ. ಎಲ್ಲಾರ ಯೇಸು ಕ್ರಿಸ್ತು ಹೇಳಿರೋದು ಈ ಮಾತನ್ನ ಹೇಳೋದು ನೋಡ್ಬಿಟ್ರೆ ನಾನು ಏನ್ ಬೇಕಾದ್ರೆ ಕೇಳ್ಬಿಡ್ತೇನೆ. ಎಲ್ಲೂ ಸತ್ಯವೇದದಲ್ಲಿ ಹಿಂಗಾಗ್ತಾರೆ ಅಂತ ಕ್ರಿಸ್ತನ್ ಹೇಳಿದ್ದಿಲ್ಲ. ಆಯ್ತಾ? ಎಲ್ಲೋ ರೆಕಾರ್ಡ್ ಇಲ್ಲ. ಏನ್ ಹೇಳ್ತಾರೆ ಬದಲಾಗಿ? ಪವಿತ್ರಾತ್ಮ ಬಂದ್ರೆ ಫಸ್ಟ್ ಮಾಡೋ ಕೆಲಸ ಏನಪ್ಪಾ ಅಂದ್ರೆ, ಸಕಲ ಸತ್ಯಕ್ಕೆ ಏನ್ ಮಾಡ್ತಾರೆ? ನಮ್ಮ ಕ್ರೈಸ್ತವರಿಗೆ ಪಾಪ ಇವತ್ತು ಬೈಬಲ್ಲೇ ಗೊತ್ತಿಲ್ಲ. ಬೈಬಲಲ್ಲಿ 3 ಮಾರ್ಗ ಕೇಳೋದಂದ್ರೆ ಯಾವ್ದಿದು 3 ಮಾರ್ಗ? ಅದೇ ನಮ್ಮನೆ ಐತಲ್ಲ, 7th ಕ್ಲಾಸ್ 8th ಕ್ಲಾಸ್ 6 ಅದೇ ಇರ್ಬೇಕು ನೋಡಿ ಬದರ್ ಅಂತ ಅಂದ್ಬಿಡ್ತಾರೆ. ಅಲ್ಲಪ್ಪ ಬೈಬಲ್ 3 ಲೋಕ ಇದೆ ಅಂದ್ರೆ ಅದೇ ಬದರ್ ಐತಲ್ಲ, ಪಾತಾಳ ಲೋಕ, ಭೂಲೋಕ, ಪರಲೋಕ, ಇಷ್ಟೇ ಗೊತ್ತಿರೋದು ಅವ್ರಿಗೆ. ಇಲ್ಲಪ್ಪ 3 ಲೋಕ ಅಂದ್ರೆ ಐತೆ ನೋಡಪ್ಪ ಏನಂತ ಕೇಳಿದ್ರೆ ಅವ್ರಿಗೆ ಗೊತ್ತೇ ಇಲ್ಲ. ಕ್ರಿಸ್ತನ 1000 ವರ್ಷದ ಬಗ್ಗೆ ಗೊತ್ತೇ ಇಲ್ಲ. ಯಾಕೆ ಗೊತ್ತಿಲ್ಲ ಹೇಳಿ? ಯಾಕೆಂದ್ರೆ ಪವಿತ್ರಾತ್ಮ ಏನಾಗಿಲ್ಲ, ಇಲ್ಲ, ಸಕಲ ಸತ್ಯಕ್ಕೆ ಅದಕ್ಕೆ ಕರ್ಕೊಂಡೇ ಹೋಗ್ತಾ ಇಲ್ಲ. ನೋಡ್ರ, ಕ್ರಿಸ್ತನ್ ಏನ್ ಹೇಳ್ತಾರೆ? ಪವಿತ್ರಾತ್ಮ ಇದ್ರೆ ನಿಮ್ಗೆ ಸಕಲ ಸತ್ಯ ಹೋಗ್ತಾರೆ ಅಂತಂದ್ರು ಅಲ್ವರ. ಇವಾಗ ಈ ಸತ್ಯನೆಲ್ಲ ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗಿದ್ಮೇಲೆ ಏನ್ ಮಾಡ್ರೆ? ಕ್ಲೀನಾಗೆ ಸಭೆಗೆ ರಿವೀಲ್ ಮಾಡವ್ರೆ. ಅದಕ್ಕೆ ಪ್ರಕಟಣೆ ಪುಸ್ತಕ ಅಂತ್ಯದಲ್ಲಿ ಹೇಳಿದ್ದು ಏನ್ ಗೊತ್ತಾ ಅಂದ್ರು? ಇವಾಗ ಓದಿ, ಚೆನ್ನಾಗೈತಲ್ಲಿ, ಇಲ್ಲಿ ನೋಡಿಸ್ತೀನಿ. ರೆವಲ್ಯೂಷನ್ 22 ಬನ್ನಿ. ರೆವಲ್ಯೂಷನ್ 22 10 ಮತ್ತೆ 12 ಓದಿ. ರೆವಲ್ಯೂಷನ್ 22, ಪ್ರಕಟಣೆ 22 10 ಮತ್ತೆ 12. ಇದಲ್ಲದೆ ಅವನು ನನಗೆ, ಈ ಪುಸ್ತಕದಲ್ಲಿರುವ ಪ್ರವಾದನ ವಾಕ್ಯಗಳನ್ನು ಗುಪ್ತವಾಗಿಡಬೇಡ, ಇವು ನೆರವೇರುವ ಸಮಯವು ಸಮೀಪವಾಗಿದೆ. ನೋಡ್ರ, ಅನ್ಯಾಯ ಮಾಡುವವನು ಮುದ್ರೆ ಹಾಕ್ಬೇಡಿ. ಓಪನ್ ದ ಸೀಲ್ ಓಪನ್ ಆಗಿದೆ, ಮುದ್ರೆ ಹಾಕ್ಬೇಡಿ. ಇವೆಲ್ಲ ಫುಲ್ಫಿಲ್ ಆಗೋ ಟೈಮ್ ಬಂದಿದೆ. ಇವಾಗ 12th ವರ್ಸ್ ಓದಿ ಬರ. 11th ಸ್ಕಿಪ್ ಮಾಡಿ 12th ಓದಿ. ಈಗ ಬೇಗ ಬರುತ್ತೇನೆ. ಅದಕ್ಕೆ ಹೇಳಿದ್ದು ಈಗೋ ನಾನು ಬೇಗನೆ ಬರ್ತಾ ಇದ್ದೀನಿ. ಯಾಕೆ ಬರುವುದನ್ನ ನನಗೆ ದೇವರು ತಿಳಿಸಿದರೆ ಅದನ್ನ ನಿಮ್ಗೆ ತಿಳಿಸಿದ್ದೀನಿ. ನಾನು ಬೇಗ ಬರೋದು ನಿಮ್ಗೆ ಗೊತ್ತಾಗಿರೋದ್ರಿಂದ ಎಚ್ಚರಿಕೆಂದಿರಿ. ಅದಕ್ಕೆ ಅಪೊಸ್ತಲ ಪೌಲ್ ಹೇಳೋದು, ಕರ್ತನ ಬರುವಂತ ಆ ದಿನದ ಬಗ್ಗೆ, ಆ ಗಳಿಗೆ ಬಗ್ಗೆ ನಿಮ್ಗೆ ಬರೆಯುವಂತ ಅವಶ್ಯಕತೆ ಇಲ್ಲ, ಯಾಕೆ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಂತ ಹೇಳ್ತಾರೆ. ಹಂಗೆ ಸಭೆ ನಿಜವಾದ ದೇವ್ರ ಸಭೆ ಆದ್ರೆ ಈ ವಿಚಾರನ ಖಂಡಿತವಾಗೋ ದೇವ್ರ ಮಕ್ಳಿಗೆ ಏನ್ ಮಾಡ್ತಾರೆ? ತಿಳಿಸ್ತಾರೆ. ಅದರಿಂದ ನಾವು ಇವತ್ತು ಓದೋದು ಏನಪ್ಪಾ ಅಂತಂದ್ರೆ, ಈ 2ನೇ ಬರುವಿಕೆ ಪಾಠದ ನಾವೇನ್ ನೋಡ್ತೀವಿ ಅಂದ್ರೆ, ಫಸ್ಟ್ ಆಫ್ ಆಲ್ ಯೇಸು ಕ್ರಿಸ್ತು 2ನೇ ಬರುವಿಕೆಯಲ್ಲಿ ಏನಕ್ಕೆ ಬರ್ತದೆ ಅಂತ ನೋಡ್ತೀರಿ. ಮೊದಲನೇ ಭಾಗದಲ್ಲಿ. 2ನೇ ಭಾಗದಲ್ಲಿ ಯೇಸು ಕ್ರಿಸ್ತು ಹೇಗ್ ಬರ್ತಾರೆ ಅಂತ ಅಂದ್ಬಿಟ್ಟು ಸಾಮಾನ್ಯವಾಗಿರೋಂಥ ಅಭಿಪ್ರಾಯದ ಬಗ್ಗೆ ಏನ್ ಮಾಡ್ತೀವಿ ನಾವು ನೋಡೋಣ, ಓಕೆನಾ? ಆಮೇಲೆ 3ನೇ ಭಾಗದಲ್ಲಿ ಆಕ್ಚುಲ್ ಆಗಿ ಸತ್ಯವೇದದ ಪ್ರಕಾರ ಯೇಸು ಕ್ರಿಸ್ತು ಹೇಗ್ ಬರ್ತಾರೆ, ಸತ್ಯವೇದ ಏನ್ ಹೇಳ್ತಾರೆ ನಾವೇನ್ ಮಾಡೋಣ ನೋಡೋಣ. ಆಮೇಲೆ 4ನೇ ಭಾಗದಲ್ಲಿ ಯೇಸು ಕ್ರಿಸ್ತನ ಹೆಂಗಪ್ಪ ಕಂಡು ಹಿಡಿಯೋದು? ಅವ್ರು ಬರ್ತಾರೆ ಅಂತಾರಲ್ಲ, ಹೆಂಗ್ ಬರ್ತಾರೆ, ಹೆಂಗ್ ಕಂಡು ಹಿಡಿಯೋದು?
ಆಕಾಶದಲ್ಲಿ ಬರ್ತಾರೆ, ಫ್ಲೈಟಲ್ಲಿ ಬರ್ತಾರ, ಇಲ್ಲ ಹಂಗೆ ಬಿಳಿ ಕುದುರೆ ಮೇಲೆ ದುಡ್ಡು ಓದ್ಕೊಂಡ್ ಬರ್ತಾರ? ಆ ಕುದುರೆ ಎಲ್ಲಿ ಲ್ಯಾಂಡ್ ಆಗ್ತದೆ? ಆ ಕುದುರೆನ ಎಲ್ಲಿ ಬಿಡ್ತಾರೆ? ಅವ್ರ ಸಂಗಡ ಸಹಸ್ರ ದೂತರುಗಳು ಬರ್ತಾರಲ್ಲ, ಅವನ್ನೆಲ್ಲ ಹೆಂಗ್ ನಾವು ಕಂಡಿಡಿದು ಎಲ್ಲಿ ಬಂದು ಲ್ಯಾಂಡ್ ಆಗ್ತಾರೆ? ಬೇಕಲ್ಲ, ಎಲ್ಲ ಒಂದ್ ಕಡೆ ಇಳಿಬೇಕು ತಾನೆ, ಎಲ್ಲ ಒಂದ್ ಕಡೆ ಕಾಣಿಸ್ಬೇಕಲ್ವಾ? ಹಿಂಗ್ ಕಂಡಿಡಿದು ಅಲ್ವರ, ಅವ್ನು ಕಂಡಿಡಿಬೇಕು ತಾನೆ. ಆಮೇಲೆ ಬಂದವ್ರೆ ಅಂದ್ರೆ ಒಂದು ಟೈಮ್ ಇರ್ಬೇಕಲ್ವಾ? ಬರ್ತಾರೆ ಅಂದ್ರೆ ಒಂದು ಟೈಮ್ ಇರ್ಬೇಕಲ್ವಾ? ಇವಾಗ ನಾನು ಈ ಮೂರಿಗೆ ಬರ್ತೀನಿ ಅಂತಂದ್ರೆ ಸರಿ ಬನ್ನಿ ಅಂತ ಹೇಳ್ತಾರೆ, ಅದಕ್ಕೊಂದು ಸಮಯ ಇರ್ಬೇಕಲ್ಲ ಅಲ್ವರ? ಯಾವುದೋ ಒಂದು ಸಮಯ ಅದರ ಎಕ್ಸೆಟ್ರಾ ಯಾವುದೋ ಒಂದು ಅಂದ್ರೆ ಒಂದು ಸಮಯ ಅಂತ ಇರ್ಬೇಕಲ್ವಾ? ಇಷ್ಟು ವಿಚಾರಗಳನ್ನ ನಾನು ಸೆಕೆಂಡ್ ಕಮಿಂಗ್ ಕ್ಲಾಸಲ್ಲಿ ಓದ್ತೀರಿ. ಅದಕ್ಕೆ ಹೇಳಿದ್ದು ಇದು 5 ರಿಂದ 6 ವಾರ ಹೋಗ್ತದೆ. 1 ವಾರ ಕೂಡ ದಯವಿಟ್ಟು ಮಿಸ್ ಮಾಡಿದ್ರ ಎಲ್ಲ ಕ್ಲಾಸ್ನ ರೆಗ್ಯುಲರ್ ಆಗಿ ಅಟೆಂಡ್ ಮಾಡಿ. ಸರಿ, ಮೊದಲನೇ ಭಾಗನ ಇವತ್ತು ನೋಡೋಣ. ಏನಪ್ಪ ಅಂದ್ರೆ, ಯಾಕೆ ಯೇಸು ಕ್ರಿಸ್ತು ಬರ್ತಾರೆ? ಯಾಕೆ ಬರಬೇಕು? ಬರ್ದೇ ಇದ್ರೆ ಆಯ್ತಾರಲ್ವಾ, ಬೈಬಲ್ ಹೇಳ್ಬಿಟ್ಟಾರೆ ಬರ್ತೀನಿ ಅಂತ. ಏನಕ್ಕೆ ಬರ್ತಾರೆ ಹೇಳ್ರಿ? ನಿಮ್ಮ ಪ್ರಕಾರ ಕ್ರೈಸ್ಟ್ ಏನಕ್ಕೆ ಬರ್ತಾರೆ? ಯಾರು ಏನು ಹೇಳ್ತಾರೆ ನೋಡಿ? ಇಷ್ಟು ಕ್ಲಾಸಸ್ ಕೇಳಿದಿರಲ್ಲ, ಯಾರು ಕರೆಕ್ಟಾಗಿ ಹೇಳ್ತಾರೆ? ಮುಖ್ಯವಾದ ಮೊದಲನೇದು ಒಂದು ಪಾಯಿಂಟ್ ಇದೆ, ಇದು ಫಸ್ಟ್ ರೀಸನ್. ಏನು ಹೇಳಿ? ಕ್ಲಾಸ್ ತನ್ನ ಕರೆಕ್ಟ್ ಭಕ್ತರನ್ನು ಸೇರಿಸಲು ಸರ್. ಹಾ ತನ್ನ ಭಕ್ತರನ್ನ ಹ್ಮ್ ಸರ್, ಹ್ಮ್ ತನ್ನ ಭಕ್ತರನ್ನು ಸೇರಿಸಲು. ಓಕೆ, ಕರೆಕ್ಟ್, ಇಲ್ಲ ಅಂತಿಲ್ಲ, ಇವೆಲ್ಲ ಐತೆ. ತನ್ನೊಂದಿಗೆ ಆದ್ರೆ ಎಲ್ಲದಕ್ಕಿಂತ ಪ್ರೈಮರಿ ಮುಖ್ಯವಾಗಿದೆ ಕಾರಣ ಇದೆ, ಅದನ್ನ ಹೇಳ್ರಿ ನೋಡೋಣ. ನೀವ್ ಹೇಳೋದು ತಪ್ಪು ಸಾವಿರ ಅಂತಲ್ಲ, ವರ್ಷ ಅಬ್ಸಲ್ಯೂಟ್ಲಿ ಆಳ್ವಿಕೆ. ಕರೆಕ್ಟ್. ಎಲ್ಲಾನು ಸರಿಪಡಿಸೋದಿಕ್ಕೆ. ಓಕೆ, 1000 ವರ್ಷ ಆಳ್ವಿಕೆ ಮಾಡಿ. ದಟ್ ಈಸ್ ದ ಪಾಯಿಂಟ್ ರೀ, ಅಲ್ವಾ? ಮೇನ್ ಪಾಯಿಂಟು ಯೇಸು ಕ್ರಿಸ್ತು ನೀವು ಹೇಳಿದಂತೆ ಎಲ್ಲ ಕೆಲಸಗಳನ್ನ ಮಾಡ್ತಾರೆ, ಇದೆಲ್ಲ 1000 ವರ್ಷದಲ್ಲೇ ಮಾಡ್ತಾರೆ. ಈ ಪಾಯಿಂಟ್ನ ಮರಿಲೇಬೇಡ್ರಿ. ಸಾಯ ತನಕ ನಿಮ್ಗೆ ಕನ್ಸಲ್ಲಿ ಯಾರು ಬಂದು ಕೇಳಿದ್ರು ಸರಿ ಹೇಳ್ಬೇಕು, ಯೇಸು ಕ್ರಿಸ್ತು ಸೆಕೆಂಡ್ ಕಮಿಂಗ್ ನಲ್ಲಿ ಏನಕ್ಕೆ ಬರ್ತಾರೆ ಅಂತಂದ್ರೆ, ಟು ರೂಲ್ ಆನ್ ದಿಸ್ ಅರ್ತ್ ಫಾರ್ 1000 years. ಭೂಲೋಕದಲ್ಲಿ 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ ಅಂದ್ಬಿಟ್ಟೆ ಈ ಮಾತು ತಲೆಗೆ ಇಂಪ್ರಿಂಟ್ ಆಗ್ಬಿಡ್ಬೇಕ್ರಿ. ಸತ್ಯವೇದ ಹೇಳೋದು ಅದೇ. ಕ್ರಿಸ್ತನು 2ನೇ ಬರಿಕೆಯಲ್ಲಿ ಬಂದು ಈ ಭೂಲೋಕದಲ್ಲಿ 1000 ವರ್ಷ ಏನ್ರಿ ಮಾಡ್ತಾರೆ, ಆಳ್ವಿಕೆ ಮಾಡ್ತಾರೆ. ಯೋಚನೆ ಮಾಡಿ, 1000 ವರ್ಷ ಆಳ್ವಿಕೆ ಮಾಡ್ತಾನೆ, ಏನೆಲ್ಲ ಮಾಡ್ಬೋದು? ನೀವು ಹೇಳಿರೋ ಪಾಯಿಂಟ್ ಎಲ್ಲ ಅದ್ರಲ್ಲಿ ಬರ್ತದೆ. ಜಯಪ್ರಕಾಶ್ ಬದ್ರ ಹೇಳಿದ್ರು, ಜೈಮಾಸ್ಟರ್ ಹೇಳಿದ್ರು, ಎಲ್ಲ ಈ ಪಾಯಿಂಟು ಈ ಒಂದು ಮಾತಲ್ಲಿ ಬರ್ತದೆ. ಪ್ರೈಮರಿ ರೀಸನ್ ಈಸ್ ಗೋಯಿಂಗ್ ಟು ರೂಲ್ ಆನ್ ದಿಸ್ ಅರ್ತ್ ಫಾರ್ 1000 years. ಓದಿ ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಪ್ರಕಟಣೆ 20ನೇ ಅಧ್ಯಾಯ 6ನೇ ವಾಕ್ಯ. ಇದೇ ಪ್ರಥಮ ಪುನರುತ್ಥಾನದಲ್ಲಿ ಸೇರಿರುವವನು ಧನ್ಯನು, ಪರಿಶುದ್ಧನೂ ಆಗಿದ್ದಾನೆ. ಇಂಥವರ ಮೇಲೆ 2ನೆಯ ಮರಣಕ್ಕೆ ಅಧಿಕಾರವಿಲ್ಲ, ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ 1000 ವರ್ಷ ಆಳುವರು. ನೋಡ್ರ, ಕ್ರಿಸ್ತನೊಂದಿಗೆ 1000 ವರ್ಷ ಆಳ್ವಿಕೆ ಮಾಡಿದಾಗ ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡ್ತಾರೆ ಅಂತ ಅರ್ಥ ರೀ, ಅಲ್ವರ? ಹಂಗಾರೆ ಕ್ರಿಸ್ತನು 1000 ವರ್ಷ ಆಳ್ವಿಕೆ ಮಾಡ್ತಾರೆ. ಸರಿ, ಈ 1000 ವರ್ಷದಲ್ಲಿ ಏನಪ್ಪ ಕೆಲಸ ಮಾಡ್ತಾರೆ ಅಂತಂದ್ರೆ, ನೀವು ಹೇಳೋಂಥ ಎಲ್ಲಾ ಪಾಯಿಂಟ್ಸ್ ಬರ್ತಾರೆ. ಆದ್ರೆ ನಾನು ಸ್ಕ್ರೀನಲ್ಲಿ ಹಾಕಿರೋದು ಅದು ಆ ಆರ್ಡರ್ಲಿ ಹೇಳ್ತೀನಿ ಅಷ್ಟೇ, ಏನು ಬೇಜಾರು ಮಾಡ್ಕೊಂಬಿಡಿ. ಓಕೆನಾ? ಮೊದಲನೇದಾಗಿ ಫಸ್ಟ್ ಪ್ರಾಮಿಸ್ ಮಾಡಿದ್ರು ಆದಾಮ್ಗೆ, ಅದರ ಯಾವಾಗ ಸರ್ಪದಿಂದ ಲೋಕದಲ್ಲಿ ಪಾಪ ಬಂತೋ ಅವಾಗ ಏನ್ ಮಾಡಿದ್ರು ದೇವರು ಆದಾಮ್ಗೆ ಅಂತಂದ್ರು, ನಿನ್ನ ಸಂತತಿಗೂ ಸರ್ಪದ ಸಂತತಿಗೆ ಏನ್ ಮಾಡ್ತೀನಿ, ಹಾಗೆ ತನ ಇರುವ ಹಾಗೆ ಮಾಡ್ತೀನಿ. ಅದು ಬಂದು ನಿನ್ನ ಸಂತತಿಯ ಹಿಮಿಡಿಯನ್ನು ಕಚ್ತದೆ, ನಿನ್ನ ಸಂತತಿ ಬಂದ್ಬಿಟ್ಟು ಸರ್ಪ ತಲೆನ ಏನ್ ಮಾಡ್ತಾರೆ, ಜಸ್ತಾರೆ ಅಂತಂದ್ರು. ಅದರ ಇದು ಪಾಠ ನಾವು ಕೇಳ್ಬಿಡಿದ್ರಿ ಸ್ತ್ರೀಯ ಸಂತತಿ ಕ್ಲಾಸಲ್ಲಿ. ಅದರ ಹಂಗಾರೆ ಯೇಸು ಕ್ರಿಸ್ತು ಬಂದ್ಬಿಟ್ಟು ಸೇತಾನ್ನ ನಾಶ ಮಾಡ್ತಾರೆ, ಸರ್ಪ ತಲೆ ಜಸ್ತಾರೆ ಅಂತಂದ್ರೆ ಸೇತಾನಿಂದ ಉಂಟಾಗಿರೋಂಥ ಎಲ್ಲ ಕೆಟ್ಟ ಕೆಲಸಗಳನ್ನ ಏನ್ ಮಾಡ್ತಾರಂತೆ ಅವರು, ತುಳಿದು ನಾಶ ಮಾಡ್ತಾರೆ. ಕರೆಕ್ಟಾ? ಈ ಕೆಲಸ ಮಾಡ್ತಾರೆ ಅಂತ ನೋಡಿ ಕ್ರಿಸ್ತನು, ಅಲ್ವರ? ಮೊದಲನೇದು ಯಾತಕ್ ಬರ್ತಾರೆ ಅಂದ್ರೆ ನೋಡ್ರಿ ರೀಸನ್. ಎರಡನೇದು ಏನಕ್ಕೆ ಬರ್ತಾರೆ ಗೊತ್ತಾ? ದುಷ್ಟರನ್ನ ನ್ಯಾಯ ತೀರ್ಪು ಮಾಡಕ್ಕೂ ಬರ್ತಾರೆ. ಎಲ್ಲಿದೆ? ಯೂದನ ಪತ್ರಿಕೆ 14ನೇ ವಾಕ್ಯ ಓದ್ರಿ ಯಾರಾದ್ರು ಸೋದರ ಸೋದರಿಗಳೇ. ಜೂಡ್ ವರ್ಸ್ 14. ಮಹೇಶ್ ಬದರ ನೀವು ಕೂಡ ಓದ್ಬೋದು ಬೈಬಲ್. ಇಂಥವರ ವಿಷಯದಲ್ಲಿ ಆದಾಮನಿಗೆ 7ನೇ ತಲೆಯನಾದ ಅನೋಕನು ಈಗ ಕರ್ತನ ಲಕ್ಷಾಂತರ ಪರಿಶುದ್ಧ ದೂತರನ್ನು ಕೂಡಿಕೊಂಡು ಎಲ್ಲರಿಗೆ ನ್ಯಾಯ ತೀರಿಸುವುದಕ್ಕೆ ಭಕ್ತಿಯಿಂದ ಎಲ್ಲರೂ ಮಾಡಿದ ಭಕ್ತಿಯಿಲ್ಲದ ಎಲ್ಲಾ ಕೃತ್ಯಗಳ ವಿಷಯವಾಗಿ ಮತ್ತು ಭಕ್ತಿ ಇಲ್ಲದ ಪಾಪಿಷ್ಠರು ತನ್ನ ಮೇಲೆ ಹೇಳಿದ ಎಲ್ಲಾ ಕಠಿಣವಾದ ಮಾತುಗಳ ವಿಷಯವಾಗಿ ಅವರನ್ನು ಖಂಡಿಸುವುದಕ್ಕೆ ಬಂದನು ಎಂಬುದಾಗಿ ಪ್ರವಾದಿಸಿದನು. ನೋಡ್ರ, ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಎಲ್ಲಾ ದುಷ್ಟಗಳಿಗೆ ನ್ಯಾಯ ತೀರ್ಪು ಮಾಡಕ್ಕೂ ಕೂಡ ಬರ್ತಾ ಇರ್ತಾರೆ. ಜಡ್ಜ್ಮೆಂಟ್ ಫಾರ್ ದ ಹೋಲ್ ವರ್ಲ್ಡ್, ಅಲ್ವರ? ಆಮೇಲೆ ಜಯಪ್ರಕಾಶ್ ಬದರ್ ಹೇಳ್ದಲ್ಲ, ಏನ್ ತಂದ್ರು? ಸಭೆನಾ
ಸೇರಿಸ್ಕೊಳಕ್ಕೆ. ಎಸ್, ಯೇಸು ಕ್ರಿಸ್ತು ಇದನ್ನು ಪ್ರಾಮಿಸ್ ಮಾಡ್ತಾರೆ ಸಭೆಗೆ. ಜಾನ್ 14 ಚಾಪ್ಟರ್ ವರ್ಸ್ 2 and 3 ಓದ್ರಿ. ಯೋಹನ 14ನೇ ಅಧ್ಯಾಯ 2 ಮತ್ತು 3. ನನ್ನ ತಂದೆಯ ಮನೆಯಲ್ಲಿ ಬಹಳ ಬಿಡಾರಗಳು ಇವೆ, ಇಲ್ಲದಿದ್ದರೆ ನಿಮಗೆ ಹೇಳುತ್ತಿದ್ದನು. ನಿಮಗೆ ಸ್ಥಳವನ್ನು ಸಿದ್ಧ ಮಾಡೋದಕ್ಕೆ ಹೋಗುತ್ತೇನಲ್ಲ. ನಾನು ಹೋಗಿ ನಿಮಗೆ ಸ್ಥಳವನ್ನು ಸಿದ್ಧ ಮಾಡಿದ ಮೇಲೆ ತಿರುಗಿ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿ ನನ್ನ ಬಳಿಗೆ ಸೇರಿಸಿಕೊಳ್ಳುವೆನು. ನೋಡ್ರ, ಯಾಕೆಂದರೆ ನಾನಿರುವ ಸ್ಥಳದಲ್ಲಿ ನೀವು ಸಹ ಇರಬೇಕು. ನೋಡ್ರ, ನಾನ್ ತಿರುಗಿ ಬಂದು ನಿಮ್ನ ನನ್ನ ಬಳಿಗೆ ಸೇರಿಸ್ಕೊಂತೀನಿ. ಹಂಗ್ರೆ ಯೇಸು ಕ್ರಿಸ್ತು ಎರಡನೇ ಬಳಿಗೆ ಏನಿಗೆ ಬರ್ತಾರೆ? ಸಭೆನ ಅವ್ರ ಕಡೆಗೆ ಏನ್ ಮಾಡೋದ್ರ ಜೊತೆಗೆ ಸೇರಿಸ್ಕೊಳಕ್ಕೆ. ಯಾಕಂದ್ರೆ ನಾನು ಎಲ್ಲಿ ಇರ್ತೀರೋ ನೀವು ಅಲ್ಲಿ ಇರ್ಬೇಕು ಅಂತ ನಿಮ್ಗೆ ಪ್ರಾಮಿಸ್ ಮಾಡಿದಲ್ಲ, ಆ ಪ್ರಾಮಿಸ್ನ ಫುಲ್ಫಿಲ್ ಮಾಡಕ್ಕೆ ಐ ವಿಲ್ ಕಮ್ ಅಗೈನ್ ಅಂತಂದ್ರು. ಅದ್ರ ಯಾಕೆ? ಸಭೆನ ಅವ್ರ ಜೊತೆಗೆ ಸೇರಿಸ್ಕೊಳಕ್ಕೆ. ಇನ್ನೊಂದು ರೀಸನ್ ಏನ್ ಗೊತ್ತಾ? ಏನ್ರಿ, 1000 ವರ್ಷದಲ್ಲಿ ಯಾರನ್ನ ಕಟ್ಟಾಕ್ಬೇಕು? ಚೇತನ ಕಟ್ಟಾಕ್ಬೇಕು. ವಾಕ್ಯ ಐತಾ ಇಲ್ವಾ? ಓದ್ರಿ. ವೆರಿ ಗುಡ್. ಓದಿ ಪ್ರಕಟಣೆ 20ನೇ ಅಧ್ಯಾಯ 1-3 ಓದಿ. ಆಗ ಒಬ್ಬ ದೇವದೂತನು ಅಧೋಲೋಕದ ಬೀಗದ ಕೈಯನ್ನು, ದೊಡ್ಡ ಸರಪಳಿಯನ್ನು ಕೈಯಲ್ಲಿ ಹಿಡಿದುಕೊಂಡು ಪರಲೋಕದಿಂದ ಇಳಿದು ಬರುವುದನ್ನು ಕಂಡೆನು. ಅವನು ಪಿಶಾಚನು, ಸೈತಾನನು ಆಗಿರುವ ಪುನರುತ್ಥಾನ ಸರ್ಪನೆಂಬ ಘಟ ಸರ್ಪನನ್ನು ಹಿಡಿದು 1000 ವರ್ಷ ಬಂಧನದಲ್ಲಿಟ್ಟನು. ಆ 1000 ವರ್ಷ ತೀರುವ ತನಕ ಸೈತಾನನು ಇನ್ನು ಜನಗಳನ್ನು ಮರಳುಗೊಳಿಸದ ಹಾಗೆ ದೇವದೂತನು ಅವನನ್ನು ಅಧೋಲೋಕದಲ್ಲಿ ದೊಬ್ಬಿ ಬಾಗಿಲು ಮುಚ್ಚಿ ಅದಕ್ಕೆ ಮುದ್ರೆ ಹಾಕಿದನು. ಮುದ್ರೆ ಹಾಕ್ಬಿಟ್ರು. ಸೇತನ ಕಟ್ಟಾಕೋದಿಕ್ಕೆ ಕ್ರಿಸ್ತನ್ ಏನ್ ಮಾಡ್ತಾರೆ? ಎರಡನೇ ಬಳಿಕೆಯಲ್ಲಿ ಬರ್ತಾರೆ. ಎಷ್ಟು ವರ್ಷ? 1000 ವರ್ಷ ಕಟ್ಟಾಕ್ತಾ ನೋಡ್ತೀವಿ ನಾವು. 1000 ವರ್ಷ ಆಳ್ವಿಕೆ ಮಾಡಕ್ಕೆ ಸೇತಾನ್ ಇದ್ರೆ ಏನ್ರಿ ತೊಂದರೆ ಮಾಡ್ತಾನಲ್ವಾ? ಅದಕ್ಕೆ ಫಸ್ಟ್ ಸೇತಾನ್ ಏನ್ ಮಾಡ್ತಾರೆ? ಕಟ್ಟಾಕ್ತಾರೆ. ಆಮೇಲೆ 1000 ವರ್ಷದಲ್ಲಿ ಏನಾಗಬೇಕು? ಸತ್ತೋರೆಲ್ಲ ಏನಾಗಬೇಕು ಹೇಳ್ರಿ? ಯಾರು ಹೇಳ್ತೀರಾ? ಸತ್ತೋರೆಲ್ಲ ಏನಾಗಬೇಕು? ಪುನರುತ್ಥಾನ ಆಗ್ಬಿಡ್ಬೇಕು. ಎಲ್ಲೋಗ್ರೆ? ಪರಲೋಕಕ್ಕೆ, ನರಕಕ್ಕೆ ಯಾರ ಹೋಗಿದಾರ? ನಿದ್ರೆಲ್ಲ ಅವ್ರೆ. ನೋಡ್ರ, ಗಾಢ ಇದ್ದಲ್ಲ ಅವ್ರೆ. ಎಲ್ಲ ನಿಬ್ಬಿಸ್ತಾರೆ ಯೇಸು ಕ್ರಿಸ್ತ ಎರಡನೇ ಬರಿಕೆಯಲ್ಲಿ. ನೋಡಿ, ಇವಾಗ ಓದಿ ಯೋಹಾನ 5:28 ಓದಿ. ಅದಕ್ಕೆ ಆಶ್ಚರ್ಯ ಪಡಬೇಡಿರಿ. ಸಮಾಧಿಗಳಲ್ಲಿರುವವರೆಲ್ಲರೂ ಆತನ ಧ್ವನಿಯನ್ನು ಕೇಳಿ ಎದ್ದು ಹೊರಗೆ ಬರುವ ಕಾಲ ಬರುತ್ತದೆ. ಸತ್ತವ್ರೆಲ್ಲ ಏನ್ರಿ ಎದ್ ಬರ್ತಾರೆ. ಯೋಚನೆ ಮಾಡ್ರಿ, ಹೆಂಗಿರ್ಬೇಕ್ರಿ ಕ್ರಿಸ್ತನ್ ರಾಜ್ಯದಲ್ಲಿ ಎಲ್ಲ ಟಕ 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 ಅಂತ ಎದ್ ಬರ್ತಾರೆ ಅಂದ್ರೆ ಏನ್ರಿ, ಏನ್ ಸಂತೋಷ ಅಲ್ವರ? ಯೋಚನೆ ಮಾಡಿರ್ತೀರಿ. ಸತ್ತವ್ರು ಎದ್ ಬರ್ತಾರೆ ಅಲ್ವರ. ಇನ್ನೊಂದು ಏನಪ್ಪಾ ಅಂದ್ರೆ, ಯೇಸು ಕ್ರಿಸ್ತು ಎಲ್ಲಾರ್ಗು ರಕ್ಷಣೆ ಕೊಡಕ್ ಬರ್ತಾರ್ರಿ. ಎಲ್ಲಾರನ್ನ ಎಬ್ಬಿಸ್ತಾರೆ ಗೊತ್ತಾ? ಚೇತನ್ನ ಕಟ್ಟಾಕ್ತಾರೆ ಗೊತ್ತಾ? ಏನಕ್ಕೆ? ಎಲ್ಲ ಇವಾಗ ರಕ್ಷಣೆ ಹೊಂದಿಲ್ವಲ್ಲ, ಅವ್ರಿಗೆಲ್ಲ ರಕ್ಷಣೆ ಕೊಡೋದಿಕ್ಕೇನೆ ಕ್ರಿಸ್ತನ ಎರಡನೇ ಬರಿಕೆಯಲ್ಲಿ ಬರೋದು. ಹೀಬ್ರೂಸ್ 9:28 ಓದ್ರಿ. ಹೀಬ್ರೂಸ್ 9:28. ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡಿರುವವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ ಎರಡನೇ ಸಾರಿ ಕಾಣಿಸಿಕೊಳ್ಳುವನು. ರಕ್ಷಣೆ ಕೊಡೋದಕ್ಕೋಸ್ಕರ ಪಾಪವಿಲ್ದಿರೋಂತರ ಬರ್ತಾರಂತೆ ಯೇಸು ಕ್ರಿಸ್ತು ಅಲ್ವರ. ಯಾರಿಗೆ ಇವ ರಕ್ಷಣೆ ಹೊಂದಿಲ್ಲ? ಪರಲೋಕ ರಕ್ಷಣೆ ಯಾರು ಹೊಂದವ್ರು ನೋಡಿ, ಹೊಂದಿರೋರು ಲೋಕದಲ್ಲಿ ಇದ್ದಾರೆ ಗೊತ್ತಾ? ಭೂಲೋಕ ರಕ್ಷಣೆ ಕೊಡ್ಬೇಕಲ್ಲ ಅವ್ರಿಗೆ. ಆ ಭೂಲೋಕದ ರಕ್ಷಣೆ ಕೊಡೋದಿಕ್ಕೇನೆ ಯೇಸು ಕ್ರಿಸ್ತು ಎರಡನೇ ಬರಿಕೆಯಲ್ಲಿ ಏನ್ ಮಾಡ್ತಾರೆ? ಬರ್ತಾರಂತೆ ಅಲ್ವರ. ಕರ್ತನಲ್ಲಿ ಪ್ರೀತಿ ಅಂದ್ರೆ ಇಷ್ಟೊಂದು ಕೆಲಸಗಳು ಇನ್ನೂ ತುಂಬಾ ಇದೆ ರೀ. ನಿಮ್ಗೆ ಒಂದು ಸಂಕ್ಷಿಪ್ತವಾಗಿ ಮುಖ್ಯವಾಗಿರೋ ಅಂಶಗಳು ಮಾತ್ರ ಏನ್ ಮಾಡಿದಾರೆ ನಿಮ್ಗೆ ಹೇಳಿರುತ್ತೆ ಅಲ್ವರ. ಇದು ಮೊದಲನೇ ಭಾಗ. ಎರಡನೇ ಭಾಗಕ್ಕೆ ಹೋಗೋಣ. ಎರಡನೇ ಭಾಗಕ್ಕೆ ಹೋಗ್ಬೇಕಾದ್ರೆ ಸಾಮಾನ್ಯವಾಗಿ ಎಲ್ಲಾರು ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ಯಾವ ತರ ಎದುರು ನೋಡ್ತಾರೆ ಅದರ? ಯಾವ ತರ ಎದುರು ನೋಡ್ತಾರೆ ಅಂತಂದ್ರೆ ಏನ್ರಿ, ಯೇಸು ಕ್ರಿಸ್ತು ಏನ್ರಿ ಬಿಳಿ ವಸ್ತ್ರ ಧರಿಸ್ಕೊಂಡು ತುತ್ತೂರಿ ಊದ್ಕೊಂಡು ಏನ್ರಿ ಪರಲೋಕದಿಂದ ಹಂಗೆ ಇಳಿದು ಬರ್ತಾರೆ. ಯಾಕೆ? ವಾರ್ತೆ ಹಂಗಿತ್ತಲ್ಲ ವಾಕ್ಯ. ಇವಾಗ ಆ ವಾಕ್ಯನ ಓದೋಣ, ಇನ್ನೊಂದ್ಸತಿ ಓದೋಣ. ಎಷ್ಟೋ ಸತಿ ಓದಿರ್ತೀರಿ, ಇನ್ನೊಂದ್ಸತಿ ನಿಧಾನ ಓದೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ 16 ಮತ್ತು 17 ಓದಿ. ಕರ್ತನು ತಾನೇ ಘೋಷದೊಡನೆಯೋ ಪ್ರಧಾನ ದೂತನ ಶಬ್ದದೊಡನೆಯೋ ದೇವರ ತುತ್ತೂರಿ ಧ್ವನಿಯೊಡನೆಯೋ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು.
ಹ್ಮ್ ಆಮೇಲೆ ಜೀವದಿಂದ ಉಳಿದಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಹ್ಮ್ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. ನೋಡ್ರಾ, ಅದಕ್ಕೆ ಕ್ರಿಸ್ತನ ಹೆಂಗ್ ಬರ್ತಾರಪ್ಪ ಅಂತಂದ್ರೆ ಪ್ರಧಾನ ದೂತನ ಶಬ್ದದೊಡನೆಯೂ ತುತ್ತೂರಿ ಧ್ವನಿಯೊಡನೆ ಏನ್ ಮಾಡ್ತಾರಂತೆ. ಯೇಸು ಕ್ರಿಸ್ತು ಬರ್ತಾಂಗ್ರಿ. ಯೇಸು ಕ್ರಿಸ್ತು ಎಡಬೇಕಾದ್ರೆ ತುತ್ತೂರಿ ಊದ್ಕೊಂಡು ಹಂಗೇ ದೂತರುಗಳ ಜೊತೆಗೆ ಏನ್ ಮಾಡ್ತಾರೆ, ಹಾಗೆ ಆಕಾಶನ ಹಂಗೇ ಏನ್ ಮಾಡ್ತಾರಂತೆ, ಇಳಿದು ಬರ್ತಾರೆ. ಅವಾಗ ಸಭೆನ ಏನ್ ಮಾಡ್ತಾರೆ, ಹಂಗೆ ಪಕ್ಕನೆ ಏನ್ರಿ ಒಯ್ಯಲ್ಪಡುವರು ಅಂತ ಹೇಳ್ತಾರೆ. ಕರೆಕ್ಟಾ? ಇನ್ನೊಂದು ವಾರ್ತೆ ಓದೋಣ. ಇಲ್ಲಿ 1 ಥೆಸಲೋನಿಕ 5ನೇ ಅಧ್ಯಾಯ 2ನೇ ವಾಕ್ಯ. 1 Thessalonians 5:2 ಓದ್ರಿ. ರಾತ್ರಿ ಕಾಲದಲ್ಲಿ ಕಳ್ಳನು ಹೇಗೆ ಬರುತ್ತಾನೋ ಹಾಗೆಯೇ ಕರ್ತನ ದಿನವು ಬರುವುದೆಂದು ನೀವು ಚೆನ್ನಾಗಿ ತಿಳಿದಿದ್ದೀರಲ್ಲ. ಕರ್ತನ ದಿನ ಹೆಂಗ್ ಬರ್ತಂದ್ರೆ, ಯೇಸು ಕ್ರಿಸ್ತು ಹೆಂಗ್ ಬರ್ತಾರಂತೆ ಇವಾಗ? ಕಳ್ಳನ ರಾತ್ರಿ ಕಾಲದಲ್ಲಿ ರಾತ್ರಿ ಕಾಲದಲ್ಲಿ ಕಳ್ಳನು ಬರುವ ಹಾಗೆ ಬರ್ತಾನೆ. ಕಳ್ಳ ಹೆಂಗ್ ಬರ್ತಾನೆ? ರಾತ್ರಿ ಕಳ್ಳ ಬರ್ಬೇಕು, ಹೆಂಗ್ ಬರ್ತಾನೆ? ತುತ್ತೂರಿ ಊದ್ಕೊಂಡು, ನೋಡಪ್ಪ ನಾನು ಬರ್ತಾ ಇದ್ದೀನಿ, ಎಲ್ಲರೂ ಎಲ್ಲ ಸೌಂಡ್ ಕೇಳ್ರಿ, ನಾನು ಜೋರು ಕೂಗ್ತಾ ಇದ್ದೀನಿ ನೋಡ್ರಿ, ಎಲ್ಲರೂ ನೋಡಿ, ಎಲ್ಲ ಕಳ್ಳ ಕಳ್ಳ ನಾನು ಕಳ್ಳ ಬರ್ತಾ ಇದ್ದೀನಿ, ಎಲ್ಲ ಕೇಳ್ರಪ್ಪ ಊರೆಲ್ಲ, ಎಲ್ಲ ಕೇಳ್ರಿ. ಕಳ್ಳ ಹೆಂಗ್ ಬರ್ತಾನ? ನೋಡ್ರಿ, ನಮ್ಮ ಯೋಗೇಶ್ ಹೇಳ್ತಾರೆ ಯಾರಿಗೂ ಗೊತ್ತಲ್ದಿದ್ದು ಸೀಕ್ರೆಟ್ ಆಗಿ ಬರ್ತಾನೆ. ಅಲ್ಲ, ಇವಾಗ ಅವ್ರೇನ್ ಹೇಳ್ತಾವ್ರೆ, ತುತ್ತೂರಿ ಧ್ವನಿಯೋಡ ನೀವು ಏನ್ರಿ, ಎಲ್ಲಾ ದೂತರ ಒಂದು ಇದ್ರ ಜೊತೆಗೆ ಪ್ರಧಾನ ದೂತ ಶಬ್ದದೊಡನೆ ಆಕಾಶದಿಂದ ಹಂಗೇ ಇಳಿದು ಬರ್ತಾರೆ ಅಂತ ಹೇಳ್ತಾರೆ. ಇಲ್ಲ ಹೇಳ್ತಾರೆ ಕಳ್ಳದ ತರ ಬರ್ತಾರೆ ಅಂತ. ಅಲ್ಲಪ್ಪ, ಕಳ್ಳ ಯಾರಿಗೂ ಗೊತ್ತಿಲ್ದಾನೆ ಬರೋದು, ತುತ್ತೂರಿ ಹೆಂಗ್ ಬರ್ತಾನೆ? ಹಿಂಗೆ ಅರ್ಥ ಮಾಡ್ಕೊಂಡದ್ದು ನೋಡಿ. ಒಂದು ವಾರ್ತೆ ಈ ತರ ಇದೆ, ಇನ್ನೊಂದು ವಾರ್ತೆ ಇನ್ನೊಂದ್ ತರ ಹೇಳ್ತದೆ. ಇದನ್ನ ಹೆಂಗೆ ನಾವು ಕೋರಿಲೇಟ್ ಮಾಡೋದು? ಇದನ್ನ ಎರಡನ್ನೂ ಕೋರಿಲೇಟ್ ಮಾಡಿದ್ರೆ ಇದ್ರೆ ನಮ್ಗೆ ವಾಕ್ಯ ಅರ್ಥ ಮಾಡ್ಕೊಳೋದು ತುಂಬಾ ಕಷ್ಟ ರೀ. ಅಲ್ವರ? ಅರ್ಥ ಮಾಡ್ಕೊಬೇಕಾನೆ, ಹೆಂಗೆ ಅರ್ಥ ಮಾಡ್ಕೊಂಡು ಮತ್ತೆ ಸ್ಟಡಿ ಅಂದ್ರೆ ದಿಸ್ ಇಸ್ ಕಾಲ್ಡ್ ಸ್ಟಡಿ. ಕೂತ್ಕೊಂಡು ಎಲ್ಲ ಸತ್ಯವನ್ನು ಇಟ್ಕೊಂಡು ಕ್ಲೀನಾಗಿ ಏನ್ ಮಾಡ್ತಾವಲ್ಲ, ಓ ಇದು ಯಾಕೆ ಹಿಂಗೆ ಯಾಕೆ ಅಂತೆಲ್ಲ ಏನ್ ಮಾಡ್ಬೇಕು, ರೀಸನ್ ಔಟ್ ಮಾಡ್ಬೇಕು. ಅಲ್ವರ? ಅದಕ್ಕೆ ಹೇಳೋದು ಏಷ್ಯಾ 1:1 ಬನ್ನಿ ವಿಚಾರಿಸೋಣ, ಬರ್ರಿ ತಗೊಂಬರ್ರಿ ಬೈಬಲ್ ತಗೊಂಡ್ರಿ, ಎಲ್ಲ ನಮ್ಮ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾರೆ. ಅದರ ಇನ್ನೊಂದು ವಾರ್ತೆ ಓದೋಣ. ಎಲ್ಲಿ ಅಂದ್ರೆ ಅಪೊಸ್ತಲ ಕೃತ್ಯಗಳು 1:11. ಅಪೊಸ್ತಲ ಕೃತ್ಯಗಳಲ್ಲಿ 1ನೇ ಅಧ್ಯಾಯ 11ನೇ ವಾಕ್ಯ. ಹೌದ್ರಿ. ಓದಿ ಶ್ವೇತಾ ಸ್ಟಾರ್. ಗಲಿಲಾಯದವರೇ, ನೀವು ಯಾಕೆ ಆಕಾಶದ ಕಡೆಗೆ ನೋಡುತ್ತಾ ನಿಂತಿದ್ದೀರಿ? ನಿಮ್ಮ ಬಳಿಯಿಂದ ಆಕಾಶದೊಳಕ್ಕೆ ಸೇರಿಸಲ್ಪಟ್ಟಿರುವ ಈ ಯೇಸು ಯಾವ ರೀತಿಯಲ್ಲಿ ಆಕಾಶದೊಳಕ್ಕೆ ಹೋಗಿರುವುದನ್ನು ನೀವು ಕಂಡಿರೋ ಅದೇ ರೀತಿಯಲ್ಲಿ ಬರುವನು ಎಂದು ಹೇಳಿದರು. ಗಲೀಲದವರು ಯಾಕೆ ನೋಡ್ತಾ ಇದಾರೆ ಅಂದ್ರೆ, ಇಡೀ ಇಡೀ ಆ ಗಲೀಲ ಪ್ರಾಂತದಲ್ಲಿರುವಂತ ಎಲ್ಲಾ ಮನುಷ್ಯರು ಯೇಸು ಕ್ರಿಸ್ತು ಪರಲೋಕಕ್ಕೆ ಹೋಗೋದು ನೋಡೋರ? ಇಲ್ಲ, ಸ್ವಲ್ಪ ಜನ ಮಾತ್ರ. ಗಲೀಲ ಅಲ್ಲಿ ಇದ್ದವರೆಲ್ಲ ಯಾರು? ಶಿಷ್ಯನ್ರಲ್ಲ, ಗಲೀಲೆ ಊರ್ದವರು. ಅದಕ್ಕೆ ಆ ಶಿಷ್ಯನ್ರುಗಳಿಗೆ ಮಾತ್ರ ಏನ್ ಮಾಡ್ತಾ ಇದ್ದಾರೆ ಹೇಳ್ತಾರೆ, ನೀವ್ ಹೆಂಗ್ ನೋಡ್ತಾ ಇದ್ರು ಕರ್ತನ್ ಹೆಂಗ್ ಹೋದ್ರು ಹಂಗೇನ್ ಮಾಡ್ತಾರಂತೆ, ಬರ್ತಾರೆ ಅಂತ. ಅದರ ಇನ್ನೊಂದು ವಾರ್ತೆ ಓದೋಣ. ಪ್ರಕಟಣೆ 1ನೇ ಅಧ್ಯಾಯ 7ನೇ ವಾಕ್ಯ. ರೆವಲ್ಯೂಷನ್ 1:7. ಇಗೋ, ಮೇಘಗಳೊಂದಿಗೆ ಬರುತ್ತಾನೆ, ಎಲ್ಲರ ಕಣ್ಣುಗಳು ಆತನನ್ನು ಕಾಣುವವು, ಆತನನ್ನು ಇರಿದವರು ಸಹ ಕಾಣುವರು, ಭೂಮಿಯಲ್ಲಿರುವ ಎಲ್ಲಾ ಕುಲದವರು ಆತನನ್ನು ನೋಡಿ ಎದೆ ಪಡುಕೊಳ್ಳುವರು. ಹೌದು, ಹಾಗೆ ಆಗುವುದು. ಹೌದು, ಹಾಗೆ ಆಗುವುದ್ರಿ. ಲೋಕದಲ್ಲಿ ಎಲ್ಲಾ ಮನುಷ್ಯರು, ಒಬ್ರಿಗಿಬ್ರೆಲ್ಲ ರೀ, ಬರೀ ಗಲೀಲಾದವರಲ್ಲ, ಇಡೀ ಲೋಕದಲ್ಲಿ ಪ್ರತಿಯೊಬ್ಬ ಮನುಷ್ಯರು ಏನ್ ಮಾಡ್ತಾರೆ, ಯೇಸು ಕ್ರಿಸ್ತನ 2ನೇ ಬರುವಿಕೆಯಲ್ಲಿ ಬರೋದನ್ನ ಕಾಣ್ತಾರಂತೆ ನೋಡ್ರಿ. ಹಂಗೆ ಕ್ಲೀನಾಗಿ ಈ ಕಣ್ಣಲ್ಲಿ ಹಂಗೆ ನೋಡ್ತಾರಂತೀರಿ. ಹೆಂಗೆ ಇದೇ ಕಣ್ಣಲ್ಲಿ ಹಿಂಗೆ ನೋಡಕ್ ಸಾಧ್ಯ? ಯೇಸು ಕ್ರಿಸ್ತು ಏನಂದ್ರು ಇದ್ರ ಬಗ್ಗೆ? ಎಲ್ಲಿ? ಯೋಹಾನ 14:19 ಓದ್ರಿ. ಜಾನ್ 14:19 ಓದ್ರಿ. ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ನೋಡ್ರ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನ ನೋಡೋದಿಲ್ಲ, ಆದ್ರೆ ನೀವು ಮಾತ್ರ ನೋಡ್ಬೋದು. ಶಿಷ್ಯನುಗಳು ನೀವು ಮಾತ್ರ ನೋಡ್ಬೋದು. ಹೆಂಗ್ ನೋಡ್ಬೋದು? ನಾನು ಆತ್ಮೀಕವಾಂತ ರೀತಿಯಲ್ಲಿ ಬದುಕೋದ್ರಿಂದ ನೀವು ಆತ್ಮೀಕ ರೀತಿಯಲ್ಲಿ ಬದುಕಿದವಾಗ
ನನ್ನನ್ನು ನೋಡ್ಬೋದು, ಆದರೆ ಲೋಕ ಇನ್ಯಾವತ್ತೂ ಎಂದಿಗೂ ಕ್ರಿಸ್ತನ ನೋಡೋಕ್ಕೆ ಸಾಧ್ಯನೇ ಇಲ್ಲ. ಇದು ಯೇಸು ಕ್ರಿಸ್ತ ಸ್ವತಃ ಹೇಳ್ಬಿಟ್ರು. ಮತ್ತೆ ಪ್ರಕಟಣೆಯಲ್ಲಿ ಯಾಕೆ ಹೇಳಿದ್ರು ಎಲ್ಲಾ ಕಣ್ಣುಗಳು ಆತನ ನೋಡ್ತಾರೆ ಅಂತ ಯಾಕೆ ಹೇಳಿದ್ರು? ಅಲ್ಲೇ ಯಾಕೆ ಹೇಳಿದ್ರು ದೇವದೂತರು ಗಲೀಲಿಯದವ್ರೆ ಹೆಂಗ್ ಹೋದ್ರು ಹಂಗೇ ಬರ್ತಾರೆ ಹಂಗೆ ನೋಡ್ಕೊಂಡೇ ಕೂತೀರಿ ಅಂತ ಯಾಕೆ ಹೇಳಿದ್ರು? ಒಂದ್ ಕಡೆ ಕಣ್ಣಿಗೆ ಕಾಣಿಸಲ್ಲ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ಎಲ್ಲಾ ಕಣ್ಗಳು ನೋಡ್ತಾರೆ ಅಂತ ಹೇಳ್ತಾರೆ, ಒಂದ್ ಕಡೆ ಕಳ್ಳನ್ ತರ ಬರ್ತೀನಿ ಅಂತ ಹೇಳ್ತಾರೆ, ಇನ್ನೊಂದ್ ಕಡೆ ತುತ್ತೂರಿ ಊದ್ಕೊಂಡು ಬರ್ತೀನಿ ಅಂತ ಹೇಳ್ತಾರೆ. ಈ ವಾಕ್ಯಗಳು ಇಷ್ಟೊಂದು ವ್ಯತ್ಯಾಸವಾಗಿರ್ಬೇಕಾದ್ರೆ ಇದನ್ನ ಹೇಗೆ ಅರ್ಥ ಮಾಡ್ಕೊಳೋದು ಅಲ್ವರ? ಅದಕ್ಕೆ ಈ ಭಾಗದಲ್ಲಿ ನಾವು ಏನಪ್ಪ ನೋಡ್ತೀರಿ ಅಂತಂದ್ರೆ, ಇದನ್ನೆಲ್ಲ ವಾಕ್ಯಗಳನ್ನ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡ್ಕೊಳಕ್ಕೆ ಪ್ರಯತ್ನ ಮಾಡ್ತೀವಿ. ಅದನ್ನ ಹೆಂಗ್ ಪ್ರಯತ್ನ ಮಾಡೋದು ಅಂದ್ರೆ, ನಾವೇನ್ ಮಾಡ್ಬೇಕು ಅಂದ್ರೆ, ಯೇಸು ಕ್ರಿಸ್ತು ಹೇಗ್ ಬಂದ್ರು ಅಂತ ತಿಳ್ಕೊಬೇಕು. ಇಲ್ಲಿ ಮೊದಲನೇ ಬರಿಕೆಯಲ್ಲಿ ಬಂದ್ರಲ್ಲ, ಮರಿಯಾಲ ಗರ್ಭದಲ್ಲಿ ಜನ್ಮ ತಗೊಂಡ್ರಲ್ಲ, ಹೇಗ್ ಬಂದ್ರು ಅಂತ ನಾವೇನ್ ಮಾಡ್ಕೋ ತಿಳ್ಕೊಬೇಕು. ಹೇಗೆ ಸತ್ರು, ಆಮೇಲೆ ಹೇಗೆ ಪುನರುತ್ಥಾನ ಆದ್ರು ಅಂತ ನಾವೇನ್ ಮಾಡ್ಬೇಕು ಅರ್ಥ ಮಾಡ್ಕೊಬೇಕು. ಈ 3 ಪಾಯಿಂಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರೆ ಯೇಸು ಕ್ರಿಸ್ತು ಇವಾಗ ಹೇಗಿದ್ದಾರೆ ಅಂತ ನಮ್ಗೆ ಗೊತ್ತಾಗ್ತದೆ. ಇವಾಗ ಹೇಗಿದ್ರೆ ಅಂತ ಗೊತ್ತಾದ್ರೇನೆ ಯೇಸು ಕ್ರಿಸ್ತು ಹೇಗಪ್ಪ ಬರ್ತಾರೆ ಅಂತ ನಮ್ಗೇನಾಗೋದು ಗೊತ್ತಾಗೋದು. ಅರ್ಥ ಆಯ್ತಾ? ಅದಕ್ಕೆ ಯೇಸು ಕ್ರಿಸ್ತು ಫಸ್ಟ್ ಹೇಗಿದ್ರು, ಪರಲೋಕದಲ್ಲಿ ಆ ತಂದೆ ದೇವ್ರ ಜೊತೆಗೆ ಪ್ರಧಾನ ದೂತನಾಗಿ ಮಿಕಾಯಲ್ ಆಗಿ ಲೋಗೋಸ್ತರ ಏನಾಗಿದ್ರು ಅವರು ಇದ್ರು. ಈ ಒಂದು ಆತ್ಮಿಕ ಶರೀರನ ಬಿಟ್ಟು, ಆ ಪ್ರಧಾನ ದೂತನ ಸ್ವಭಾವನ ಬಿಟ್ಟು, ಮರಿಯಾಳ ಗರ್ಭದಲ್ಲಿ ಮನುಷ್ಯನಾಗಿ ಮಾಂಸದಲ್ಲಿ ಬಂದು ತನ್ನ ಪ್ರಾಣನ ಕೊಡೋದಕ್ಕೆ ಮಾಡಿದ ಭೂಲೋಕದಲ್ಲಿ ಅವ್ರು ಬಂದರು. ಮಾಂಸದ ರೀತಿಯಲ್ಲಿ ಬಂದು ನಮ್ಮ ಥರ ಮನುಷ್ಯಧಾರನಾಗಿ ಬಂದು ಆ ಒಂದು ಮನುಷ್ಯ ರೂಪ ಧರಿಸ್ಕೊಂಡು, ಮನುಷ್ಯ ರೂಪ ಧರಿಸ್ಕೊಂಡು ಅಂತಲ್ಲ, ಮನುಷ್ಯನಾಗೆ ಬಂದವರು ಆ ಮನುಷ್ಯನ ಒಂದು ತ್ಯಾಗನ ಶಿಲ್ಬೆ ಮೇಲೆ ಪ್ರಾಯಶ್ಚಿತ್ತ ಯಜ್ಞಕ್ಕಾಗಿ ಮಾಡೋದು ಅರ್ಪಿಸಿದ್ರು. ಆ ಶರೀರನ ಏನ್ ಮಾಡಿದ್ರು? ಆದಾಮ್ಗೆ ವಿಮೋಚನೆಗೆ ಕೊಟ್ರು ಅಲ್ವರ? ಇದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಜೀಸಸ್ ಕ್ರಿಸ್ತು ಆತ್ಮಿಕ ಶರೀರದಲ್ಲಿದ್ದು ದೇವರು ತೆಗಿಬೇಕಾರೆ ಅದನ್ನ ಬಿಟ್ಬಿಡ್ತಾರೆ. ದೇವದೂತರ ತರ ಮಾರ್ಪಾಡಾಗಿ ಮಾಂಸದಲ್ಲಿ ಬರಲಿಲ್ಲ ರೀ. ಆ ಸ್ವಭಾವನ ಕಂಪ್ಲೀಟ್ ಆಗಿ ಬಿಟ್ಬಿಟ್ಟು ತ್ಯಜಿಸ್ಬಿಟ್ಟು ಮರಿಯಾದ ಗರ್ಭದಲ್ಲಿ ಒಂದು ಕೂಸಾಗಿ ಹುಟ್ಟಿ ಮನುಷ್ಯನ ತರ ಬಂದ್ರು. ಆವಾಗ ಚೇಂಜ್ ಮಾಡೋಂಥ ಸ್ವಭಾವ ಯೇಸು ಕ್ರಿಸ್ತನಿಗೆ ಅವಾಗ ಇರಲಿಲ್ಲ. ಮನುಷ್ಯನಾಗಿ ಹುಟ್ಟಿ ಮನುಷ್ಯನಾಗಿ ಏನ್ ಮಾಡೋದು? ಶಿಲುಬೆ ಮೇಲೆ ಪ್ರಾಣನ ಅವ್ರು ಕೊಟ್ರು. ಇದು ಯೇಸು ಕ್ರಿಸ್ತ ಹೇಳ್ತಾರೆ ನೋಡಿದ್ದೀನಿ. ಇಲ್ಲಿ ಜಾನ್ 6:51 ಓದ್ರಿ. ಯೋಹಾನ 6:51 ಓದ್ರಿ. ಪರಲೋಕದಿಂದ ಇಳಿದು ಬರುವ ಜೀವವುಳ್ಳ ರೊಟ್ಟಿಯು ನಾನೇ. ಈ ರೊಟ್ಟಿಯನ್ನು ಯಾವನಾದರೂ ತಿಂದರೆ ಅವನು ಸದಾಕಾಲ ಬದುಕುವನು, ಮತ್ತು ನಾನು ಕೊಡುವ ರೊಟ್ಟಿ ನನ್ನ ಮಾಂಸವೇ, ಅದನ್ನು ಲೋಕದ ಜೀವಕ್ಕೋಸ್ಕರ ಕೊಡುವೆನು ಎಂದು ಹೇಳಿದನು. ನಾನು ಕೊಡುವಂತ ರೊಟ್ಟಿ ನನ್ನ ಮಾಂಸ, ತನ್ನ ದೇಹ ರೀ. ತನ್ನ ದೇಹನ ಲೋಕಕ್ಕೋಸ್ಕರ ಜೀವಕ್ಕೆ ಕೊಟ್ಬಿಟ್ರಂತೆ. ರೊಟ್ಟಿನೇ ಮಾಡಿ ಕೊಟ್ಬಿಟ್ರು. ಯಾರೆಲ್ಲ ರೊಟ್ಟಿ ತಿಂತಾರೋ ಅವಾಗೆಲ್ಲ ಏನ್ ಬರ್ತಾರೆ? ಜೀವ ಬರ್ತಾರೆ ಅಂತಂದ್ರೆ, ಹಾಗಾದ್ರೆ ಯೇಸು ಕ್ರಿಸ್ತು ತನ್ನ ಶರೀರನ ಶಿಲ್ಬೆ ಮೇಲೆ ತ್ಯಾಗ ಮಾಡಿದ್ರು. ಯಾವ ತರ ತ್ಯಾಗ? ಸಜೀವ ದಗನ ಬಲಿ. ಅದರ ಏನ್ರಿ? ಸರ್ವಾಂಗ ದಗನ ಬಲಿ ಕೇಳಿದಿರಾ? ಅದರ ಪ್ರಾಯಶ್ಚಿತ್ತ ಯಜ್ಞ ಕೇಳಿದಿರಾ? ಆ ತರ ಯೇಸು ಕ್ರಿಸ್ತು ತನ್ನ ಶರೀರನ ಕೊಟ್ರಂತೆ ದೇವ್ರಿಗೆ. ಎಲ್ಲಿದೆ ವಾಕ್ಯ? ಇಬ್ರಿಯರು 10ನೇ ಅಧ್ಯಾಯ 10ನೇ ವಾಕ್ಯ 19 ಮತ್ತು 20 ಓದಿ. ಯಾರಾದ್ರು ಓದ್ರಿ. Hebrews 10 chapter verses 10, 19 and 20. ಒಂದೇ ಸಾರಿ ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ಇಲ್ಲ, Hebrews 10:10 ಓದಿ ಬ್ರದರ್ ಒಂದ್ಸತಿ. 10. Hebrews 10:10. ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದ್ದರಿಂದಲೇ ನಾವು ಶುದ್ಧರಾದೆವು. ನೋಡ್ರ, ಒಂದೇ ಸತಿ ದೇಹನ ಸಮರ್ಪಣೆ ಮಾಡಿದ್ರಂತೆ ಯೇಸು ಕ್ರಿಸ್ತು. ಕರೆಕ್ಟಾ? ಇವಾಗ 19 ಮತ್ತು 20ನೇ ವಾರ್ತೆ ಓದಿ ಅದಲ್ಲೇ ವಾಕ್ಯ. ಹೀಗಿರುವಲ್ಲಿ ಸಹೋದರರೇ, ಯೇಸು ನಮಗೋಸ್ಕರ ಪ್ರತಿಷ್ಠಿಸಿದ ಜೀವವುಳ್ಳ ಹೊಸ ದಾರಿಯಲ್ಲಿ ಆತನ ರಕ್ತದ ಮೂಲಕ ಆತನ ಶರೀರವೆಂಬ ತೆರೆಯ ಮುಖಾಂತರ
ದೇವರ ಸಮಕ್ಷಮದಲ್ಲಿ ಪ್ರವೇಶಿಸುವುದಕ್ಕೆ ನಮಗೆ ಧೈರ್ಯ ಉಂಟಾಯಿತು. ದೇವರ ಸಮಕ್ಷಮದಲ್ಲಿ ಪ್ರವೇಶಿಸೋದಕ್ಕೆ ನಮ್ಗೆ ಧೈರ್ಯ ಉಂಟಾಯ್ತು. ಹೆಂಗೆ? ಕ್ರಿಸ್ತನ ಶರೀರ ಎಂಬಂತ ತೆರೆ ಮುಖಾಂತರ. ಕರೆಕ್ಟಾ? ಆಲಯದಲ್ಲಿ ತೆರೆ ಏನೈತೆ ಅರ್ಧೈತು ಗೊತ್ತಾ? ಆ ತರ ಕ್ರಿಸ್ತನ ದೇಹ ಸೀಳಲ್ಪಡ್ತು, ರಕ್ತನ ಸುರಿಸಿದ್ರು. ದೇಹ ಸೀಳಲ್ಪಟ್ರು ಅಂತ ಏನೋ ಅರ್ದ್ಬಿಟ್ರು ಅಂತಲ್ಲ ರೀ, ಅಲ್ವರ? ಆ ದೇಹನ ಏನ್ ಮಾಡಿದ್ರು? ದೇವ್ರಿಗೆ ಯಜ್ಞವಾಗಿ ಕೊಟ್ರು, ಅಲ್ವರ? ರಕ್ತನ ಸುರಿಸಿದ್ರು. ಅದರಿಂದ ನಮ್ಗೇನಾಯ್ತು? ಪರಲೋಕಕ್ಕೆ ಹೋಗಿ ಏನಾಯ್ತು? ಒಂದು ಪರ್ಮಿಷನ್ ಸಿಕ್ತು. ಯಾವ್ದ್ರಿಂದ? ಚೆನ್ನಾಗಿ ಅರ್ಥ ಇಟ್ಕೊಳ್ಳಿ, ಕ್ರಿಸ್ತನ ದೇಹದಿಂದ. ಅಂತ ತಂಗ್ರೆ ದೇಹ ಏನಾಯ್ತು ಇವಾಗ? ದೇಹ ಒಟ್ಟಾಯ್ತು. ಬಲಿ ಬಿಟ್ಟಿದ್ಮೇಲೆ, ಒಂದ್ಸರಿ ಬಲಿ ಕೊಟ್ಟಿದ್ಮೇಲೆ ಆ ಬಲಿನ ವಾಪಸ್ ತೊಗೊಳಕ್ ಇತ್ತಾ? ಆ ಬಲಿ ವಾಪಸ್ ಸಿಗ್ತಾ ಇತ್ತಾ? ಸುಟ್ಟೋಗ್ಬಿಡ್ತು, ಬಲಿ ಸುಟ್ಟು ಬೂದಿ ಆಗೋಯ್ತು. ಆ ಬಲಿ ವಾಪಸ್ ದೇಹ ಅದು ಏನ್ರಿ, ಆ ಒಂದು ಟಗರು ಓತಾ ಇರೋದಲ್ಲ, ಅದು ತಿರ್ಗಾ ವಾಪಸ್ ಬರ್ತಾ ಇತ್ತಾ? ಇಲ್ಲ, ಬರ್ತೀನಿ. ಇಲ್ಲ, ಸುಟ್ಟೋಯ್ತು. ಸುಟ್ಟೋಯ್ತು ಮುಗಿದೋಯ್ತು, ಭಸ್ಮ ಆಗೋದು, ಬೂದಿ ಆಗೋಯ್ತು. ಇದೇ ತರ ಕ್ರಿಸ್ತನ ದೇಹನ ಒಂದ್ಸತಿ ದೇವರಿಗೆ ಪ್ರಾಯಶ್ಚಿತ್ತ ಯಜ್ಞವಾಗಿ ಕೊಟ್ಟಿದ್ಮೇಲೆ ತಿರುಗಿ ಯಾವುದೇ ಕಾರಣಕ್ಕೂ ಕ್ರಿಸ್ತನು ಈ ದೇಹದಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ. ಅರ್ಥ ಮಾಡ್ಕೊಳ್ರಿ, ಅಂಡರ್ಲೈನ್ ಮಾಡ್ಕೊಂಡ್ರಿ. ಕ್ರಿಸ್ತನ್ ದೇಹನ ಆದಾಮಿಗೆ ಏನ್ ಮಾಡಿದ್ರು? ವಿಮೋಚನಾ ಕ್ರಯಧನವಾಗಿ ಕೊಟ್ಬಿಟ್ರು. ಅದರಲ್ಲಿ ಯಾವತ್ತೂ ಕ್ರಿಸ್ತನ ಬರಕ್ಕೆ ಸಾಧ್ಯ ಇಲ್ಲ. ಎಲ್ಲಿದೆ ವಾಕ್ಯ? ಹೀಬ್ರೂಸ್ 1st ಚಾಪ್ಟರ್ 3 and 4 ಓದ್ರಿ. ಇಬ್ರಿಯರು 1ನೇ ಅಧ್ಯಾಯ 3 ಮತ್ತು 4. ಈತನು ದೇವರ ಪ್ರಭಾವದ ಪ್ರಕಾಶವು, ಆತನ ತತ್ವದ ಮೂರ್ತಿಯು, ತನ್ನ ಶಕ್ತಿಯ ವಾಕ್ಯದಿಂದ ಸಮಸ್ತಕ್ಕೆ ಆಧಾರವೂ ಆಗಿದ್ದು, ಪಾಪ ವಿಶುದ್ಧಿ ಮಾಡಿದ ಮೇಲೆ ಉನ್ನತ ಲೋಕದೊಳಗೆ ಮಾತು ಉಳ್ಳ ದೇವರ ಬಲಗಡೆಯಲ್ಲಿ ಆಸನರೂಢನಾದನು. ಏನ್ ಮಾಡೋರಂತೆ? ಎಲ್ಲಾ ಭೂಲೋಕದಲ್ಲಿ ಎಲ್ಲಾ ಕೆಲಸ ಮುಗಿಸಿದ್ಮೇಲೆ, ಸ್ಯಾಕ್ರಿಫೈಸ್ ಎಲ್ಲ ಮಾಡಿದ್ಮೇಲೆ, ಇದನ್ನ ದೇವ್ರಿಗೆ ಸಲ್ಲಿಸಿದ್ಮೇಲೆ ಯೇಸು ಕ್ರಿಸ್ತ ಏನ್ ಮಾಡೋದು? ಇವಾಗ ಪರಲೋಕ ಹೋಗ್ಬಿಟ್ಟು ದೇವರ ಬಲಗಡೆಯಲ್ಲಿ ಕೂತಿದ್ದಾರೆ. ಹೆಂಗೆ? ಇದೇ ದೇಹದಲ್ಲಿ, ಇದೇ ಮಾಂಸದಲ್ಲಿ ಹೋಗ್ಬಿಟ್ಟ. ಆ ದೇಹನ ಮಾಂಸನ ಆದಾಮ್ಗೆ ಏನ್ ಮಾಡ್ಬಿಟ್ರು? ಕೊಟ್ಬಿಟ್ರು ಶಿಲ್ಪೆ ಮೇಲೆ. ಆ ದೇಹದಲ್ಲಿ ಹೋಗ್ಲಿಲ್ಲ. ಮತ್ತೆ ಯಾವ ದೇಹದಲ್ಲಿ ಹೋದ್ರು? ಆತ್ಮಿಕವಂತ ಶರೀರದಲ್ಲಿ. ಅವರು ಪುನರ್ತನಾಗಿದ್ದು ಆತ್ಮಿಕವಂತ ಶರೀರದಲ್ಲಿ. ವಾಕ್ಯಲ್ಲಿದೆ 1ನೇ ಪೇತ್ರ 3:18 ಓದ್ರಿ. 1ನೇ ಪೇತ್ರ 3ನೇ ಅಧ್ಯಾಯ 18ನೇ ವಾಕ್ಯ ಓದ್ರಿ. ಕ್ರಿಸ್ತನು ಸಹ ನೀತಿವಂತನಾಗಿದ್ದು ಅನೀತಿವಂತರಿಗೋಸ್ಕರ ಪ್ರಾಣ ಕೊಟ್ಟು ನಮ್ಮನ್ನು ದೇವರ ಬಳಿಗೆ ಸೇರಿಸುವುದಕ್ಕೆ ಒಂದೇ ಸಾರಿ ಪಾಪ ನಿವಾರಣೆಗೋಸ್ಕರ ಬಾಧೆಪಟ್ಟು ಸತ್ತನು. ಆತನು ಶರೀರ ಸಂಬಂಧದಲ್ಲಿ ಕೊಲ್ಲಲ್ಪಟ್ಟನು, ಆತ್ಮ ಸಂಬಂಧದಲ್ಲಿ ತಿರುಗಿ ಬದುಕುವನಾಗಿದ್ದಾನೆ. ಶರೀರ ಸಂಬಂಧದಲ್ಲಿ ಕೊಳ್ಳಲ್ಪಟ್ಟು ಆತ್ಮೀಕ ಸಂಬಂಧದಲ್ಲಿ, ಅಂದ್ರೆ ಆತ್ಮೀಕ ಶರೀರದಲ್ಲಿ ಯೇಸು ಕ್ರಿಸ್ತ ಪುನರ್ತನಾಗಿರೋದು. ಅದಕ್ಕೆ ಚೆನ್ನಾಗಿ ಜ್ಞಾಪನ ಇಟ್ಕೊಳ್ಳಿ. ಪುನರ್ತನಾಗಿರೋಂಥ ಯೇಸು ಕ್ರಿಸ್ತನು ಅಪೊಸ್ತಲ ಪೌಲು ಕಾಣಿಸ್ಕೊಂತಾರೆ. ಹೆಂಗಿದ್ರಂತೆ ಯೇಸು ಕ್ರಿಸ್ತ ಅವಾಗ? ಎಷ್ಟು ಬ್ರೈಟ್ ಆಗಿದ್ರು ಹೇಳ್ರಿ, ಎಷ್ಟು ಪ್ರಕಾಶವಾಗಿದ್ರು ಯೇಸು ಕ್ರಿಸ್ತ. ಮಧ್ಯಾಹ್ನ ಸೂರ್ಯನ ಹೊಳಪಕ್ಕಿಂತ ಏನಾಗಿದ್ರಂತೆ? ಪ್ರಕಾಶವಾಗಿದ್ರು. ಹೋಯ್ತಲ್ಲ ವಾಕ್ಯ. ಅಂಥ ಯೇಸು ಕ್ರಿಸ್ತು ಯಾರ ಕಾಣಿಸ್ಕೊಂಡಿರೋದ? ಅಪೊಸ್ತಲ ಪೌಲ್ಗೆ ಏನಾಗಿದ್ದು? ಕಾಣಿಸ್ಕೊಂಡಿರೋದು ನೋಡ್ರಿ ಅಂತೀರಿ ಅಲ್ವರ? ಹಂಗಾರೆ ಯೇಸು ಕ್ರಿಸ್ತು ಇವಾಗ ಪುನರ್ತನಾಗಿ ಯಾವ ಸ್ವಭಾವದಲ್ಲಿ ಇದ್ದಾರೆ ಅಂತಂದ್ರೆ, ಒಂದು ದೇವದೂತನ ಸ್ವಭಾವದಲ್ಲಿ ಅಲ್ಲ, ಮಿಕಾಯಲ ಸ್ವಭಾವದಲ್ಲಿ ಅಲ್ಲ, ಏನ್ರಿ, ಪ್ರಕಾಶವಾಗಿರೋಂಥ ದೈವಿಕ ಸ್ವಭಾವದಲ್ಲಿ ಏನಾಗಿದ್ದಾರೆ ಇವತ್ತು ಕ್ರಿಸ್ತನು ಇದ್ದಾರೆ ಅಲ್ವರ? ಅದಕ್ಕೆ ನೋಡ್ರಿ ಅಂತೀನಿ, ಎಲ್ಲಿ ಅಪೊಸ್ತಲ ಕೃತ್ಯಗಳು 26:13 ಓದಿಂತೀನಿ. 26:13. ಮಧ್ಯಾಹ್ನದ ಹೊತ್ತಿನಲ್ಲಿ ಪರಲೋಕದಿಂದಾದ ಒಂದು ಬೆಳಕು ನನ್ನ ಸುತ್ತಲೂ, ನನ್ನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರ ಸುತ್ತಲೂ ಸೂರ್ಯನ ಹೊಳಪಿಗಿಂತ ಹೆಚ್ಚಾಗಿ ಹೊಳೆಯುವುದನ್ನು ಕಂಡೆನು. ನೋಡ್ರ, ಸೂರ್ಯನ್ಕಿಂತ ಬ್ರೈಟ್ ಅಂತರಿ. ಏನ್ ಪ್ರಕಾಶವಾಗಿದ್ರು ಅಂದ್ರೆ ಅಪೊಸ್ತಲ ಪೌಲ್ ನೋಡ್ಬಿಡೋ ಕಣ್ಣೇನಾಯ್ತು? ಹೊಟ್ಟೋಯ್ತು. ನಮ್ಗೆ ಚೆನ್ನಾಗಿ ಗೊತ್ತು. ನಾವು ಮಧ್ಯಾಹ್ನ ಸೂರ್ಯ ಇರ್ತಾ ಗೊತ್ತಾ ನೆತ್ತಿ ಮೇಲೆ, ನೋಡಕ್ಕಾಗ್ತದ? ನೋಡಿದ್ರೆ ಕಣ್ಣೇನಾಗ್ತದೆ? 1 ಸೆಕೆಂಡ್ ಹಂಗೆ ಹಂಗೆ ಬ್ಲ್ಯಾಂಕ್ ಆಗ್ಬಿಡ್ತಾರೆ ನೋಡಿರ್ತೀನಿ. ಇನ್ನು ಯೇಸು ಕ್ರಿಸ್ತ ನೋಡಿದ್ರೆ ಅವ್ರ ಕಣ್ಣೇನಾಗಿರ್ಬೇಕು? ಅದಕ್ಕೆ ಅನಾನಿಯ ಬಂದು ಪ್ರಾರ್ಥನೆ ಮಾಡಿದವಾಗ ಕಣ್ಣೇನಾಯ್ತು? ಪೂರ್ತಿಯಾಗಿ ಕಾಣಿಸಿಲ್ಲ, ಸ್ವಲ್ಪ ಕಾಣಿಸ್ಕೊಂತು. ಅದಕ್ಕೆ ಅಪೊಸ್ತಲ ಪೌಲು ಕ್ರಿಸ್ತನ್ ನೋಡಿದ್ರು ಗೊತ್ತಾ? ಹೇಗ್ ನೋಡಿದ್ರಂತೆ? ವಾಕ್ಯ ಏನ್ ಹೇಳ್ತದೆ? 1ನೇ ಕೊರಿಂಥ 15:8 ಓದಿ. 1ನೇ ಕೊರಿಂಥ 15:8. ಕಟ್ಟ ಕಡೆಗೆ ದಿನ ತುಂಬದೆ ಹುಟ್ಟಿದವನಂತಿರುವ ನನಗೂ ಕಾಣಿಸಿಕೊಂಡನು. ನೋಡ್ರಿ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಟ್ಟ ಕಡೆಗೆ
ಕಟ್ಟ ಕಡೆಗೆ ಏನ್ ಅರ್ಥ? ಅದು ಅರ್ಥ ಮೀನಿಂಗ್ ಏನು ಕಟ್ಟ ಕಡೆ ಅಂತಂದ್ರೆ? ಕಟ್ಟ ಕಡೆ ಅಂದ್ರೆ ಅರ್ಥ ಏನು? ಲಾಸ್ಟಿಗೆ ಅಂತ. ಲಾಸ್ಟ್. Least. ಇದ್ರ ಮೇಲೆ ಯಾರಿಗೂ ಕಾಣಿಸ್ಕೊಳ್ಳಲ್ಲ. ನಾನು ಬೆಡ್ರೂಮ್ ಪ್ರೇಯರ್ ಮಾಡ್ತಾ ಇದ್ದೆ, ಏಸು ಕುಸು ಬಂದ್ಬಿಟ್ರು, ರಾಜ ನೋಡಪ್ಪ ನಾನು ಹಿಂಗೆ ಹೇಳ್ತೀನಿ ಹೋಗಿ ಹೇಳಂತ. ಇದೆಲ್ಲ ಯಾರಿಗೂ ಕಾಣಿಸ್ಕೊಳಲ್ಲ. ಬೈಬಲ್ ಕ್ಲಿಯರ್ ಆಗಿದೆ ನೋಡ್ರಿ. ಕಟ್ಟ ಕಡೆಗೆ ಲಾಸ್ಟ್ ಅಲ್ಲಿ ಕಾಣಿಸ್ಕೊಂಡ್ರೆ ಅಪೊಸ್ತಲ ಪೌಲ್ಗೆ. ನಮಗೇನು ಸಪರೇಟ್ ಕಾಣಿಸ್ಕೊತಾರ? ಏನೆಲ್ಲ ಸಭೆಯಲ್ಲಿ ಪುಂಗ್ತಾರಪ್ಪ, ಅಯ್ಯಪ್ಪ ಅಪ್ಪ ಅಪ್ಪ ಅಪ್ಪ. ಸ್ವಲ್ಪನೂ ಬೈಬಲ್ ಓದಲ್ಲ, ಸ್ವಲ್ಪನೂ ಯೋಚನೆ ಮಾಡಲ್ಲ. ಓ ನಮಗ್ ಕಾಣಿಸ್ಕೊಂಡ್ರು ಮಾತಾಡಿದ್ರು, ಅದು ಡೈರೆಕ್ಟ್ ಆಗಿ ಏನು ಬೋಲ್ಡ್ ರೆಕಾರ್ಡಿಂಗ್ ಮಾಡಿ ಲೈವಲ್ಲಿ ಟಿವಿಯಲ್ಲಿ ಬೇರೆ ಹಾಕ್ತಾರೆ. ಅದರ ಎಷ್ಟು ಕ್ಲೀನಾಗಿ ಹೇಳ್ತಾರೆ, ಕಟ್ಟ ಕಡೆಗೆ ಯಾರು ಕಾಣಿಸ್ಕೊಂಡಿದ್ದು? ಅಪೊಸ್ತಲ ಪೌಲ್ ಕಾಣಿಸ್ಕೊಂಡಂತೆ. ಹೆಂಗ್ ಕಾಣಿಸ್ಕೊಂಡ್ರು? ಏನೋ ದಿನ ತುಂಬದೆ ಹುಟ್ಟದೇ ಇರುವಂತ, ದಿನ ತುಂಬದೆ ಹುಟ್ಟಿರುವಂತ ನನಗೂ. ಕರೆಕ್ಟಾ ಬದರ್? ಹಾ ಬ್ರದರ್, ಕರೆಕ್ಟ್. ದಿನ ತುಂಬದೆ ಹುಟ್ಟಿರೋದು ಏನರ್ಥ? ತಾಯಿ ಗರ್ಭದಲ್ಲಿ ಮಗು ಇರ್ತದೆ, ಆ ಮಗು ಹುಡ್ತದಪ್ಪ ತಾಯಿ ಗರ್ಭದಿಂದ. ಯಾವಾಗ ಹುಡ್ತಾರೆ? ದಿನ ತುಂಬಿದ್ಮೇಲೆ ಹುಡ್ತಾರೆ. ಹೇಳ್ರಿ, ತಾಯಿ ಗರ್ಭದಲ್ಲಿ ಮಗು ಎಷ್ಟು ದಿನ ತುಂಬಿದ್ಮೇಲೆ ಹುಡ್ತದೆ? 9 months. 9 months. ಕರೆಕ್ಟ್. 9 months ಮೇಲೆ ಹುಟ್ಟಿದ್ರೆ ಅದು ಕರೆಕ್ಟ್ ಬರ್ತ್. 9 ತಿಂಗಳಿಗಿಂತ ಮುಂಚೆ ಹುಟ್ಟಿದ್ರೆ ಏನಂತೀರ ಅದಕ್ಕೆ? ತುಂಬದಲ್ಲೇ ಹುಟ್ಟಿರೋದು. ಪ್ರೀ ಮೆಚ್ಯೂರ್ಡ್ ಬೇಬಿ, ದಿನ ತುಂಬದೆ ಹುಟ್ಟಿರಂಥದ್ದು. ಇದನ್ನೇ ಅಪೊಸ್ತಲ ಪೌಲ್ ಹೇಳ್ತಾರದು. ನಾವೆಲ್ಲರೂ ಕ್ರಿಸ್ತನ ಮುಖಾಮುಖವಾಗಿ ನೋಡ್ತೀರಿ. ಯಾವಾಗ? ದಿನ ತುಂಬಿದ ಮೇಲೆ. ನಮ್ಮ ಈ ಜೀವಿತದ ಮಾಂಸದ ದಿನಗಳೆಲ್ಲ ತುಂಬಿದ ಮೇಲೆ, ಸತ್ತೋಗಿದ ಮೇಲೆ ತಿರ್ಗಾನ ಪುನರ್ತನ ಆಗಿ ಆತ್ಮೀಕ ಶರೀರದಲ್ಲಿ ಕ್ರಿಸ್ತನ ಏನ್ ಮಾಡ್ತೀರಿ? ಮುಖಾಮುಖವಾಗಿ ನೋಡ್ತೀರಿ, ಫೇಸ್ ಟು ಫೇಸ್. ಹೆಂಗ್ ಗೊತ್ತಾ? ಅವ್ರು ಯಾವ ತರ ಆತ್ಮಿಕ ಶರೀರದಲ್ಲೋ ನಾವು ಆತ್ಮಿಕ ಶರೀರದಲ್ಲಿ ಇರ್ಬೇಕಾದ್ರೆ ಮುಖಾಮುಖವಾಗಿ ನೋಡ್ಬೋದು ಅಲ್ವಾ? ವಾಕ್ಯ ಇದೆ ಎಲ್ಲಿ? 1 ಯೋಹಾನ 3ನೇ ಅಧ್ಯಾಯ 2ನೇ ವಾಕ್ಯ ಓದ್ರಿ. 1 John 3:2. ಈಗ ದೇವರ ಮಕ್ಕಳಾಗಿದ್ದೇವೆ, ಮುಂದೆ ನಾವು ಏನಾಗುವೆವೋ ಅದು ಇನ್ನೂ ಪ್ರತ್ಯಕ್ಷವಾಗಲಿಲ್ಲ. ಕ್ರಿಸ್ತನು ಪ್ರತ್ಯಕ್ಷನಾಗುವಾಗ ನಾವು ಆತನ ಆಗಿರುವೆವೆಂದು ಬಲ್ಲೆವು. ಆಮೇಲೆ ಯಾಕಂದರೆ ಯಾಕಂದ್ರೆ ಆತನಿರುವ ಪ್ರಕಾರವೇ ಆತನನ್ನು ನೋಡುವೆವು. ನೋಡ್ರ, ಆತನ್ ಇರೋ ಪ್ರಕಾರ ನಾವು ನೋಡ್ತೀರಿ. ಯಾಕಂದ್ರೆ ನಾವು ಅದೇ ತರ ಇರ್ತಿರಲ್ಲ, ಸೇಮ್ ನೇಚರ್, ಇಬ್ರಿಗೂ ಸೇಮ್ ನೇಚರ್ ಇರ್ತಂತ್ರಿ. ಇದು ದಿನ ತುಂಬಿದ್ಮೇಲೆ ಕ್ರಿಸ್ತನ್ ನೋಡೋದು. ದಿನ ತುಂಬಕ್ ಮುಂಚೆ ನೋಡೋದನ್ನ ಏನರ್ಥ? ಸಾಯಕ್ಕಿಂತ ಮುಂಚೆನೆ ಜೀವಂತವಾಗಿರ್ಬೇಕಾದ್ರೆ ಇದೇ ಮಾಂಸದಲ್ಲಿ ಕ್ರಿಸ್ತನ್ ಏನ್ ಮಾಡೋದು? ಅಂತ ಮೈ ಮೇಲೆ ಅಂತ ಕರ್ತನ ನೋಡೋದಂತೆ. ಹೆಂಗಿದ್ರು ಅಂದ್ರೆ ಸೂರ್ಯನ್ಕಿಂತ ಬ್ರೈಟರಿ. ನೋಡ್ಬಿಟ್ಟು ಕಣ್ಣೇನಾಗೋಯ್ತು? ಕಣ್ಣೇ ಕುರುಡಾಗೋಯ್ತು. ಅದಕ್ಕೆ ಹೇಳೋದು, ಇವತ್ತು ಕ್ರಿಸ್ತನ ಹೆಂಗಿದ್ದಾರೆ ಅಂತಂದ್ರೆ ದೇವರು ಯಾವ ಸ್ವಭಾವದಲ್ಲಿದ್ದಾರೋ ಅದೇ ಸ್ವಭಾವದಲ್ಲಿದ್ದಾರೆ ಕ್ರಿಸ್ತನು. ಹೆಂಗಿದ್ದಾರೆ ದೇವರು? ವಾಕ್ಯ ಓದನ. 1 ತಿಮೋತಿ 6:16. 1 ತಿಮೋತಿ 6:16. ತಾನೊಬ್ಬನೇ ಅಮರತ್ವ ಉಳ್ಳವನು, ಅಗಮ್ಯವಾದ ಬೆಳಕಿನಲ್ಲಿ ವಾಸ ಮಾಡುವವನು ಆಗಿದ್ದಾನೆ. ಮನುಷ್ಯರಲ್ಲಿ ಯಾರೂ ಆತನನ್ನು ಕಾಣಲಿಲ್ಲ, ಯಾರೂ ಕಾಣಲಾರರು. ಆತನಿಗೆ ಮಾನವು ನಿತ್ಯಾಧಿಪತಿಯೂ ಇರಲಿ. ಆಮೆನ್. ನೋಡ್ರ, ಅಗಮ್ಯವಾದಂತ ಬೆಳಕಿನಲ್ಲಿ ವಾಸ ಮಾಡತನು. ಮನುಷ್ಯರಲ್ಲಿ ಯಾರು ನೋಡ್ಲಿಲ್ಲ, ಯಾರು ನೋಡಲಾರ್ರಿ. ಇಂಥ ಮೈ ಮೇಲಿರಂತ ದೇವರು ಸ್ವಭಾವನ ಹೊಂದಿರಂತ ಕರ್ತನು ದಿನ ತುಂಬದೆ ಹುಟ್ಟಿದ ಒಂಥರ ಅಪೊಸ್ತಲ ಪೌಲ್ಗೆ ಲಾಸ್ಟ್ ಅಲ್ಲಿ ಫೈನಲ್ ಆಗಿ ಕಾಣಿಸ್ಕೊಂತಾರ್ರಿ. ನೋಡಿದ ತಕ್ಷಣ ಅಪೊಸ್ತಲ ಪೌಲ್ ಕಣ್ಣೇನಾಯ್ತು? ಹೊರ್ಟೋಯ್ತರಿ. ಅದರ ಹಂಗಾರೆ ಯೇಸು ಕ್ರಿಸ್ತು ಇವತ್ತಿರೋದು ಮಹಿಮೆಯ ಶರೀರ. ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಮಹಿಮೆಯ ಶರೀರ ಅಂದ್ರೆ ಭಯಂಕರ ಪ್ರಕಾಶವಾಗಿರೋಂಥ ಮಹಿಮೆಯ ಶರೀರದಲ್ಲಿ ಯಾರಿರೋದು? ಕರ್ತನಿರೋದು ಆತ್ಮಿಕ ಶರೀರದಲ್ಲಿ. ವಾಕ್ಯ ಓದನ. 2 ಕೊರಿಂಥ 5:16. 2 ಕೊರಿಂಥ 5:16. ಹೀಗಿರಲಾಗಿ ಇಂದಿನಿಂದ ನಾವು ಯಾರನ್ನು ಶರೀರ ಸಂಬಂಧವಾಗಿ ಅರಿತುಕೊಳ್ಳುವುದಿಲ್ಲ. ಕ್ರಿಸ್ತನನ್ನು ಕೂಡ ನಾವು ಶರೀರ ಸಂಬಂಧವಾಗಿ ತಿಳಿದಿದ್ದರು, ಇನ್ನು ಮುಂದೆ ಆತನನ್ನು ಹಾಗೆ ತಿಳ್ಕೊಳ್ಳುವುದಿಲ್ಲ. ನೋಡ್ರ, ಎಷ್ಟು ಕ್ಲೀನಾಗಿ ಹೇಳ್ತಾರೆ ನೋಡ್ರಿ ವಾಕ್ಯ ಅಲ್ವರ. ನಾವು ಕ್ರಿಸ್ತನ ಶರೀರ ಸಂಬಂಧ ತಿಳ್ಕೊಳ್ಳೋದವ. ಫಸ್ಟ್ ತಿಳ್ಕೊಂಡಿದ್ರಿ, ಹೌದು, 3.5 ವರ್ಷ ಅಂತ ತೆಗೆದು ತಿಳ್ಕೊಬೇಕಾಯ್ತು, ಆಯ್ತು. ಇವಾಗ ನೋ, ತಿಳ್ಕೊಳಕ್ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅವ್ರು ಇರೋದು ಆತ್ಮಿಕ ಶರೀರ. ಅದಕ್ಕೆ ಕ್ರಿಸ್ತನ್ ಏನ್ ಹೇಳಿದ್ದು? ಯೋಹಾನ 14:15 ಅವಾಗ ಓದಲ್ಲ ವಾಕ್ಯ, ಇನ್ನೂ ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನ ನೋಡೋದಿಲ್ಲ. ಅಪೊಸ್ತಲ ಪೌಲ್ ಕಾಣಿಸ್ಕೊಂಡ್ರಲ್ಲ,
ಅಪೋಸ್ಟ್ಲ್ ಪೌಲ್ಗೆ ಕಾಣಿಸ್ಕೊಬೇಕಾರೆ ಅವ್ರ ಪಕ್ಕದಲ್ಲಿ ಬೇರೆ ಯಾರು ಇರ್ಲಿಲ್ವಾ? ಇದ್ರು. ಇದ್ರು. ಅವ್ರಿಗೆಲ್ಲ ಯೇಸು ಕ್ರಿಸ್ತ ಕಾಣಿಸಿಲ್ವಾ? ಇಲ್ಲ, ಸ್ವರ ಮಾತ್ರ ಕೇಳಿ. ಆ, ಬೈಬಲ್ ಐತೆ, ವಾಕ್ಯ ಎಲ್ಲಿದೆ ಬರ್ಕೊಳ್ಳಿ. 9ನೇ ಅಧ್ಯಾಯ 4ರಿಂದ ಏನ್ರಿ 7 ಓದಬೇಕು. ಓದ್ಬಿಡೋಣ, ಓದಿದ್ದೀನಿ, ಯಾರಾದ್ರು ಓದಿ. ಎಲ್ಲಿ ಅಂತಂದ್ರೆ 3ರಿಂದ ಓದಿ. ಅಪೊಸ್ತಲ ಕೃತ್ಯಗಳು 9ನೇ ಅಧ್ಯಾಯ 3ರಿಂದ ಓದಿ. ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರೆದು, ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸುತ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ನೋಡ್ರ, ಪ್ರಕಾಶವಾಗಿರಂತ ಬೆಳಕು ಕಾಣಿಸ್ಕೊಂತಂತೆ ಅಲ್ಲ. ನೆಕ್ಸ್ಟ್ ಬರ್ತಾರೆ, ಒಂದು ವಾಣಿಯನ್ನು ಕೇಳಿದ್ರು. ಆಮೇಲೆ ನೆಕ್ಸ್ಟ್ ಏನ್ ಗೊತ್ತಾ, ಸೀದಾ ಇವಾಗ ಅವನು 7ನೇ ವಾಕ್ಯ ಓದ್ಬಿಡಿ. ಅವನ ಜೊತೆಯಲ್ಲಿ ಪ್ರಯಾಣ ಮಾಡುತ್ತಿದ್ದವರು ಧ್ವನಿಯನ್ನು ಮಾತ್ರ ಕೇಳಿ ಯಾರನ್ನು ಕಾಣದೆ ಮೂಕರಂತೆ ನಿಂತರು. ನೋಡ್ರ, ಯಾರಿಗೂ ಕಾಣಿಸ್ಕೊಂಡಿಲ್ಲ. ಅಪೊಸ್ತಲ ಪೌಲ್ ಮಾತ್ರ ಕಾಣಿಸ್ಕೊಂಡಿದ್ದಾರೆ. ಮಿಗ್ದವ್ರಿಗೆಲ್ಲ ಬರೀ ಸೌಂಡ್ ರೀ. ಯೋಚನೆ ಮಾಡ್ರಿ, ಯಾರಿಗೂ ಕಾಣಿಸ್ತಿರೋರು ಅಪೊಸ್ತಲ ಪೌಲ್ ಮಾತ್ರ ಕಾಣಿಸ್ಕೊಂಡವ್ರೆ. ಒಂದು ರೀಸನ್ ಇರ್ಬೇಕು ತಾನೆ. ಅದಕ್ಕೆ ಹೇಳೋದು, ಲೋಕ ಯಾವತ್ತೂ ನನ್ನ ನೋಡಲ್ಲಪ್ಪ, ಲೋಕ ನೋಡಕ್ಕೆ ಸಾಧ್ಯನೇ ಇಲ್ಲ ಅಂದ್ಬಿಟ್ರು. ನೀವು ನನ್ನನ್ನು ನೋಡುವಿರಿ, ಯಾಕೆಂದ್ರೆ ನಾನಿರೋಂಥ ಆತ್ಮಿಕ ಶರೀರದಲ್ಲಿ ನೀವಿರ್ತೀರ. ನೀವು ಮಾತ್ರ ನೋಡಕ್ ಸಾಧ್ಯ ಹೊರತು ಇಡೀ ಲೋಕ ನನ್ನ ನೋಡಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಅಂತಂದ್ರು. ಅರ್ಥ ಆಯ್ತಾ? ಇಲ್ಲಿ ನಾವು ಕ್ಲಾಸ್ನ ಸ್ಟಾಪ್ ಮಾಡೋಣ, ಮಾಡ್ಬಿಟ್ಟು ನೆಕ್ಸ್ಟ್ ವೀಕಲ್ಲಿ ಹಂಗಂದ್ರೆ ಯೇಸು ಕ್ರಿಸ್ತು ಶಿಷ್ಯನ್ರಿಗೆ ಹೇಗೆ ಕಾಣಿಸ್ಕೊಂಡ್ರು? ಪುನರ್ತನಾದಲ್ಲ ಯೇಸು ಕ್ರಿಸ್ತು, ಪುನರ್ತನಾಗಿ ಶಿಷ್ಯನ್ರಿಗೆಲ್ಲ ಕಾಣಿಸ್ಕೊಂಡ್ರಲ್ಲ, ಅದು ಹೇಗ್ ಕಾಣಿಸ್ಕೊಂಡ್ರು? ಅದೇನಪ್ಪ ಅದು, ಅಲ್ಲಿ ಏನ್ ನಡೀತು, ಹೆಂಗ್ ಕಾಣಿಸ್ಕೊಂಡ್ರು? ಥಾಮಸ್ ಕಾಣಿಸ್ಕೊಂತಾರೆ. ಥಾಮಸ್ ಕೇಳ್ತಾರೆ, ನೀನ್ ಬೆಳ್ಳನ್ನು ಹಾಕು ಉಣ್ಣಲ್ಲಿ ನೋಡು ಅಂತ ಹೇಳ್ತಾರೆ. ಅದಕ್ಕೆ ಕಾಣಿಸ್ಕೊಂಡ್ರು. ಹೆಂಗೆ ಉಣ್ಣಲ್ಲಿ ಕೈ ಹಾಕಿದ್ರು? ಪಕ್ಕೆಯಲ್ಲಿ ಕೈ ಹಾಕೋದಲ್ದ್ರೆ ಕೈಯಲ್ಲಿ ಉಣ್ಣಿನ ಮಾರ್ಕ್ಗಳೆಲ್ಲ ಹಂಗೆ ಇತ್ತಲ್ಲ, ಹೆಂಗ್ ಕಾಣಿಸ್ಕೊಂಡ್ರು? ಇವೆಲ್ಲ ಏನು ಅಂತಂದ್ಬಿಟ್ಟು ನೆಕ್ಸ್ಟ್ ವೀಕ್ ನೋಡೋಣ. ಇವಾಗ ಎಷ್ಟು ಸತಿ ಯೇಸು ಕ್ರಿಸ್ತು ಅಪೊಸ್ತಲರಿಗೆ ಕಾಣಿಸ್ಕೊಂಡ್ರು? ಹುಡುಕುದ್ರ 11 ಸತಿ. ಎಲ್ದಿದೆ ಅಂತ ಬೈಬಲ್ ಹುಡುಕುದ್ರ ಯಾರಾದ್ರ? ಏನ್ ಹೇಳಕ್ ಹೋಗ್ಬಿಡಿ, ಇವಾಗ ಸೀಕ್ರೆಟ್ ಆಗಿ ಇಟ್ಕೊಳ್ಳಿ ಆಯ್ತಾ. ನೆಕ್ಸ್ಟ್ ವೀಕು ಅದನ್ನ ನಾವು ನೋಡೋಣ, ಓಕೆನಾ? 11 ಟೈಮ್ಸ್ ಇದೆ. ಈ ಮಿಗ್ದವ್ರು ಯಾರು ಓದಿಲ್ಲ ಅಂತಂದ್ರೆ ದಯವಿಟ್ಟು ಹುಡುಕ್ಬಿಟ್ಟು ಓದಿಕ್ಕಿರಿ. ನೆಕ್ಸ್ಟ್ ವೀಕು ಇದು ಒಂದೊಂದೇ ಇನ್ಸಿಡೆಂಟ್ಗಳು ನೋಡೋದ್ರಿ. ಬ್ಯೂಟಿಫುಲ್ ಆಗಿದ್ರಿ ರಹಸ್ಯಗಳು, ಅಷ್ಟೊಂದು ಬ್ರಹ್ಮಾಂಡವಾಗಿ ಬೈಬಲಲ್ಲಿ ಮುತ್ತು ರತ್ನಗಳ ತರ, ಚಿನ್ನ ವಜ್ರಗಳ ತರ ದೇವರಿಟ್ಟಾರೆ ರಹಸ್ಯಗಳನ್ನ, ಸತ್ಯಗಳನ್ನ. ಇದನ್ನೆಲ್ಲ ನೆಕ್ಸ್ಟ್ ವೀಕು ನಾವು ಅರ್ಥ ಮಾಡ್ಕೊಳ್ಳೋಣ, ಓಕೆನಾ? ಸರಿ, ಯಾರಿಗಾರ ಏನಾರೋ ಕ್ವಶನ್ಸ್, ಏನಾರೋ ಡೌಟ್ಸ್, ಏನೋ ಕೇಳಿದ್ಯಾ? ಇದುವರೆಗೂ ಆಗಿರೋ ಕ್ಲಾಸಲ್ಲಿ ಏನೇ ಇದ್ರು ಧಾರಾಳ ಕೇಳಿ. ಯಾರ ಕೇಳಬೇಕು ಅಂದ್ರೆ ಯಾರಾದ್ರೂ ಕೇಳ್ಬೇಕಾ? ಸೋದರ ಸೋದರಿಗಳು, ಮದೇಶ್ ಬ್ರದರ್? ಇಲ್ಲ ಬ್ರದರ್. ಆರೋಗ್ಯ ಸಮೀ ಬ್ರದರ್? ಓಕೆ. ಎಜ್ರಾ ಬ್ರದರ್? ಇಲ್ಲ. ಜಯಪ್ರಕಾಶ್ ಬ್ರದರ್? ಜಯಪ್ರಕಾಶ್ ಬ್ರದರ್? ಇಲ್ಲ ಸರ್, ಇಲ್ಲ ಸರ್. ಓಕೆ. ಜಮಿ ಮಾಸ್ಟರ್? ಇಲ್ಲ ಬ್ರದರ್. ಮಹೇಶ್ ಬ್ರದರ್? ಇಲ್ಲ ಬ್ರದರ್, ಡೌಟ್ ಇಲ್ಲ. ಓಕೆ. ಮುತ್ತುರಾಜ್ ಬ್ರದರ್? ಓಕೆ. ನವೀನ್ ಬ್ರದರ್? ಸಿ ಮಾಸ್ಟರ್? ನೂತನ್ ಬ್ರದರ್? ಇಲ್ಲ ಬ್ರದರ್, ಥ್ಯಾಂಕ್ ಯು. ಓಕೆ. ಪ್ರೇಮಾ ಸಿಸ್ಟರ್? ಇಲ್ಲ ಬ್ರದರ್. ಓಕೆ. ಶ್ವೇತಾ ಸಿಸ್ಟರ್? ಇಲ್ಲ ಬ್ರದರ್. ಓಕೆ. ಸೈಮನ್ ಸೊಸಾಲಿಕರ್ ಬ್ರದರ್? ಇಲ್ಲ ಬ್ರದರ್. ಓಕೆ. ಇಲ್ಲ ಬ್ರದರ್. ಸಂತೋಷ, ವೆರಿ ಗುಡ್. ಎಲ್ಲ ಇಲ್ಲ ಅಂತ ಹೇಳಿದ್ರ. ನೆಕ್ಸ್ಟ್ ವೀಕ್ ನಾನು ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡ್ ಬರ್ತೀನಿ. ಅದಕ್ಕೆ ನೀವೆಲ್ಲ ಉತ್ತರ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ನಾನು ಕ್ವಶನ್ಸ್ ಕೇಳಿದ್ರೆ ನಾನು ನೆಕ್ಸ್ಟ್ ವೀಕ್ ಕ್ವಶನ್ಸ್ ಪ್ರಿಪೇರ್ ಮಾಡ್ಕೊಂಡ್ ಬರ್ತೀನಿ. ನೀವೆಲ್ಲ ಏನ್ ಮಾಡ್ಬೇಕು? ಅದಕ್ಕೆ ಉತ್ತರ ಹೇಳ್ಬೇಕು. ಏನಂತ ಉತ್ತರ ಹೇಳ್ಬೇಕು? ಇಲ್ಲ ಬ್ರದರ್. ಏನ್ಬೇಕು ಉತ್ತರ? ಈ ವಾರ ಎಲ್ಲಾರು ಇಲ್ಲ ಬರ್ತಾರೆ ಅಂತ ಹೇಳ್ಬಿಟ್ಟಿರೋ. ಸರಿಯಾಗಿ ಎಲ್ಲ ಚೆನ್ನಾಗಿ ಓದ್ಕೊಂಬನ್ನಿ, ಇಲ್ಲ ಬೆಂಚ್ ಮೇಲೆ ನಿಲ್ಸ್ತೀನಿ ನಿಮ್ನೆಲ್ಲನು. ಓಕೆನಾ? ಸರಿ, ಓಕೆ. ಸಂತೋಷ, ವೆರಿ ಗುಡ್. ಅದರ ಪ್ರಶ್ನೆ ಇಲ್ಲ ಅಂತಂದ್ರೆ ಓದಿ, ದಯವಿಟ್ಟು ರೆಕಾರ್ಡಿಂಗ್ ಕೇಳಿ. ಪ್ರಶ್ನೆ ಬಂತು ಅಂದ್ರೆ ಇಮಿಡಿಯೇಟ್ ಆಗಿ ವಾಟ್ಸಪ್ ಮಾಡಿ, ಪಟ್ ಅಂತ ಆ ಮೂಮೆಂಟಲ್ಲಿ ಆಡಿಯೋ ಮೆಸೇಜ್ ಹಾಕಿ. ಖಂಡಿತವಾಗೂ ನಿಮ್ಗೆಲ್ಲ ಪ್ರಶ್ನೆಗೆ ಉತ್ತರ ಕೊಡ್ತೀನಿ.
ದೇವ್ರ ಚಿತ್ತ ಇದ್ರೆ ನಾವು ಮುಂದಿನ ವಾರ ಸೇರೋಣ. ದೇವ್ರ ವಾಕ್ಯಗಳನ್ನ ಆಶೀರ್ವದಿಸ್ಲಿ. ಕೊನೆಯದಾಗಿ ಒಂದು ಪ್ರಾರ್ಥನೆ ಮಾಡೋಣ, ಮುಕ್ತಾಯ ಮಾಡೋಣ.